शबद्रेषु नित्यं भागवत नमो विष्णुपादाय कृष्णपक्षाय गोपेशाय विकास स्वामी जनामि वाञ्छाकल्पतरुभ्यश्च कृपासिन्धुभ्यश्च पतितानां पावनेभ्यो वैष्णवेभ्यो नमो नमः। हरे कृष्ण। ಇವತ್ತು ಶ್ರೀಮದ್ ಭಾಗವತಂ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಓಕೆ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಶೇರ್ ಕಾಣಿಸುತ್ತಾ ನೋಡಿ. ಓಕೆ, ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ ಎಲ್ರಿಗೂ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಒಂದ್ ಸೆಕೆಂಡ್. ಓಕೆ, ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಎಲ್ರಿಗೂ? ನಾನು ಎಲ್ರು ಅನ್ಮ್ಯೂಟ್ ಮಾಡ್ತೀನಿ. ಓಕೆ, ಎಲ್ರು ಅನ್ಮ್ಯೂಟ್ ಆಗಿದ್ದೀರಾ? ನಾನು ಸ್ಕ್ರೀನ್ ಡಿಸ್ಪ್ಲೇ ಮಾಡಿದ್ದೀನಿ. ಈಗ ಭಾಗವತ ಮಹಿಮೆ ಬಗ್ಗೆ ಸ್ವಲ್ಪ ಹೊತ್ತು ಚರ್ಚೆ ಮಾಡಿ ಆಮೇಲೆ ಶ್ರೀಮದ್ ಭಾಗವತಂ ಕಂಟಿನ್ಯೂ ಮಾಡಿ. ಯಾರಿಗೆ ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ, ಯಾರು ಓದ್ತೀರಾ ಓದ್ಬೋದು, ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸರಿ. ಯಾರದು ಓದ್ತೀರಾ? ಆ ಶ್ಲೋಕ ಬೇಡ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾತ್ರ ಓದಿ. ಓ ಮೈ ಡಿಯರ್ ಸನ್, reading and discussing about Srimad Bhagavatam every day awards merit equal to reading all 18 Puranas. ಇದು ಕೇಳಿಸಿದ್ಯಾ? ಕೇಳಿಸಿದ್ಯಾ? ಓಕೆ, ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? ಸೊ ಯಾರು ಓದಕ್ಕೆ ಇಂಟ್ರೆಸ್ಟ್ ಇದೆ ನೀವು ಓದ್ಬೋದು. ನೀವೇ ಬೇಕಾದ್ರೆ ಅದಕ್ಕೆ ಟ್ರಾನ್ಸ್ಲೇಷನ್ ಹೇಳಿ, ಇಲ್ಲ ನಾನು ಹೇಳ್ತೀನಿ. ಇದು ಪದ್ಮಪುರಾಣದಲ್ಲಿ ಶ್ರೀಮದ್ ಭಾಗವತ ಮಹಿಮೆ ಹೇಳ್ತಾ ಇದ್ದಾರೆ. ಪದ್ಮಪುರಾಣದಲ್ಲಿ ಭಗವಾನ್ ಶ್ರೀಕೃಷ್ಣ ಬ್ರಹ್ಮದೇವರಿಗೆ ಭಾಗವತ ಪುರಾಣದ ಮಹಿಮೆ ಹೇಳ್ತಿದ್ದಾರೆ. ಒಂದು ರಹಸ್ಯ ಏನಂದ್ರೆ, ಶ್ರೀಮದ್ ಭಾಗವತಂ ರಚನೆ ಆಗಿದ್ದು ಕೊನೆಯಲ್ಲಿ, ಅಂದ್ರೆ ಎಲ್ಲಾ 17 ಪುರಾಣನು ರಚನೆ ಆದ್ಮೇಲೆ ಶ್ರೀಮದ್ ಭಾಗವತ ರಚನೆ ಮಾಡಿದ್ದು 18ನೇ ಪುರಾಣ. ಆದ್ರೆ ಶ್ರೀಮದ್ ಭಾಗವತಂ ರಚನೆ ಮಾಡೋಕ್ ಮುಂಚೆನೆ ಪದ್ಮಪುರಾಣದಲ್ಲಿ ಭಾಗವತ ಮಹಿಮೆ ಹೇಳ್ತಾರೆ ವೇದವ್ಯಾಸರು. ಅದರಲ್ಲಿ ಒಂದು ಶ್ಲೋಕದಲ್ಲಿ ಹೀಗಿದೆ, ಅದ್ರ ಟ್ರಾನ್ಸ್ಲೇಷನ್ ಹೇಳ್ತೀನಿ. ಓ ಮೈ ಡಿಯರ್ ಸನ್, ಕೃಷ್ಣ ಬ್ರಹ್ಮದೇವರಿಗೆ ಹೇಳ್ತಾ ಇರೋದು. ಇಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಅಲ್ಲಿ ಇದೆ, ಶ್ರೀಕೃಷ್ಣ ಸ್ಪೀಕಿಂಗ್ ದ ಗ್ಲೋರೀಸ್ ಆಫ್ ಶ್ರೀಮದ್ ಭಾಗವತಂ ಟು ಲಾರ್ಡ್ ಬ್ರಹ್ಮ. ಇಲ್ಲಿ ಹೇಳ್ತಾರೆ, ನನ್ನ ಪ್ರೀತಿಯ ಮಗನೇ ಬ್ರಹ್ಮದೇವರಿಗೆ ಶ್ರೀಮದ್ ಭಾಗವತವನ್ನ ಓದುವುದರ ಮತ್ತೆ ಅದನ್ನ ಚರ್ಚೆ ಮಾಡುವುದರ ಲಾಭ ಏನಿದೆ ಅಂದ್ರೆ, ಎಲ್ಲಾ 18 ಪುರಾಣಗಳನ್ನು ಓದಿದಂತಹ ಫಲ ಸಿಗುತ್ತೆ ಕೇವಲ ಶ್ರೀಮದ್ ಭಾಗವತ ಓದೋದ್ರಿಂದ. ಒಂದ್ಸಲ ಪ್ರಾರಂಭದಲ್ಲಿ ನಾರದ ಮುನಿಗಳು ವೇದವ್ಯಾಸ ಹತ್ರ ಬರ್ತಾರೆ. ಅವಾಗ ವೇದವ್ಯಾಸರಿಗೆ ಏನೋ ಒಂಥರ ಅತೃಪ್ತಿ ಕಾಡ್ತಾ ಇರುತ್ತೆ, ಚಿಂತೆ ಕಾಡ್ತಾ ಇರುತ್ತೆ. ಅಂದ್ರೆ 17 ಪುರಾಣ ರಚನೆ ಮಾಡಿದ್ರು ಅವರಿಗೆ ಸಮಾಧಾನ ಆಗ್ತಿರಲ್ಲ. ಅವಾಗ ನಾರದರು ಏನು ಉಪದೇಶ ಕೊಡ್ತಾರೆ, ನೀವು ಶ್ರೀಮದ್ ಭಾಗವತಂ ರಚನೆ ಮಾಡಿಲ್ಲ, ಅದಕ್ಕಾಗಿ ನಿಮ್ಗೆ ಚಿಂತೆ ಅತೃಪ್ತಿ ಕಾಡ್ತಾ ಇದೆ. 18ನೇ ಪುರಾಣ ಶ್ರೀಮದ್ ಭಾಗವತಂ ರಚನೆ ಮಾಡಿದ್ಮೇಲೆ ವೇದವ್ಯಾಸರಿಗೆ ಸಂತೃಪ್ತಿ ಕೊಡುತ್ತೆ. ಯಾಕಂದ್ರೆ ಭಗವಂತನ ಅಲೌಕಿಕ ಲೀಲೆಗಳ ವರ್ಣನೆ ಕೇವಲ ಶ್ರೀಮದ್ ಭಾಗವತ ಮಾತ್ರ ಇದೆ. ಬೇರೆ ಯಾವ ಪುರಾಣದಲ್ಲೂ ಸಂಪೂರ್ಣವಾಗಿ ಭಗವಂತನ ಲೀಲೆಗಳು ಇಲ್ಲ. ಓಕೆ, ಹಾಗಾಗಿ ಭಾಗವತದ ಮಹಿಮೆ ಹೇಗಿರ್ಬೇಕು ಅಂದ್ರೆ, ನೆಕ್ಸ್ಟ್ ಹೇಳ್ತೆ, ಮೈ ಡಿಯರೆಸ್ಟ್ ಸನ್, ಓ ಬ್ರಹ್ಮ, a man should keep Srimad Bhagavatam at home even at the cost of giving up all his possessions. ಪದ್ಮಪುರಾಣ ಉತ್ತರಾಖಂಡ 7.14 ಏನ್ ಹೇಳ್ತಾರೆ, ಬ್ರಹ್ಮದೇವರಿಗೆ ಹೇಳ್ತಾ ಇದಾರೆ, ಒಬ್ಬ ಮನುಷ್ಯ ಅವನ ಎಲ್ಲಾ ಸಂಪತ್ತನ್ನ ಒತ್ತೆ ಇಟ್ಟಾದ್ರೂ ಶ್ರೀಮದ್ ಭಾಗವತ ಮನೆ ಇಟ್ಕೋಬೇಕಂತ.
My dearest son, O Brahma, a man should keep Srimad Bhagavatam at home even at the cost of giving up. ಎಲ್ಲ ಬಿಡಬೇಕು, ಗಿವಿಂಗ್ ಅಪ್ ಆಲ್ ಇಸ್ ಪೊಸೆಷನ್ಸ್, ಎಲ್ಲವನ್ನು ತ್ಯಾಗ ಮಾಡಿ ಆದ್ರೂ ಶ್ರೀಮದ್ ಭಾಗವತಂನ ಮನೆ ಇಟ್ಕೋಬೇಕು. ಓಕೆ, ಯಾರಾದ್ರೂ ಓದೋದಿದ್ರೆ ಓದಿ. ಹರೇ ಕೃಷ್ಣ, ಓದ್ತೀರಾ ಯಾರು? Hare Krishna Prabhu. My dearest son, O Brahma, a man should keep Srimad Bhagavatam at home even at the cost of giving up all his possessions. ಓಕೆ, ಥ್ಯಾಂಕ್ ಯು. ಏನ್ ಹೇಳ್ತಾರೆ, ಅವ್ರು ಏನೇ ಅವ್ನ್ ಎಲ್ಲ ಸಂಪತ್ತನ್ನ ತೊರೆದೇ ಆದ್ರೂ ಭಾಗವತಂನ ಮನೆ ಇಟ್ಕೋಬೇಕು. ಇದು ಭಾಗವತದ ಮಹಿಮೆ. ಯಾಕಂದ್ರೆ ನಾನು ಇದೇ ಫಸ್ಟ್ ಟೈಮ್ ಭಾಗವತದ ಮಹಿಮೆ ಬಗ್ಗೆ ಹೇಳ್ತಾ ಇರೋದು. ಯಾಕಂದ್ರೆ ಇದಕ್ ಮುಂಚೆ ನಾವು ಸುಮ್ಮನೆ ಭಾಗವತಂ ತಗೊಳ್ಳಿ ಅಂತ ಹೇಳ್ತಾ ಇದ್ವಿ. ಯಾರಲ್ಲಿ ಆ ಸಂಸ್ಕಾರ ಇತ್ತು, ತಗೋಬೇಕನ್ನೋ ಆಸೆ ಇತ್ತು, ಅವ್ರು ತಗೊಂಡ್ರು. ಬಟ್ ಇವಾಗ ಏನಾಗುತ್ತೆ, ಇನ್ನು ಸ್ವಲ್ಪ ಅದಕ್ಕೆ ವ್ಯಾಲ್ಯೂ ಆಡೆಡ್ ಆಗುತ್ತೆ, ವಿತ್ ಪ್ರೂಫ್ ಸಿಗ್ತಾ ಇದೆ ನಮಗೆ. ಸುಮ್ನೆ ಪ್ರಭು ಹೇಳ್ತಾ ಇದ್ರು ನಾವು ತಗೋತಾ ಇದ್ವಿ ಅನ್ನೋದು ಇತ್ತಲ್ಲ ಮುಂಚೆ, ಇವಾಗ ಅದು ಹೋಗ್ಬಿಡುತ್ತೆ. ಯಾಕಂದ್ರೆ ನಮಗೆ ಸಾಕ್ಷಿ ಸಿಗ್ತಾ ಇದೆ. ಪದ್ಮಪುರಾಣದಲ್ಲಿ ಭಗವಂತನೇ ಭಾಗವತದ ಬಗ್ಗೆ ಏನ್ ಹೇಳ್ತಾನೆ ಅಂತ. ಓಕೆ, ನೆಕ್ಸ್ಟ್. The person who sees Srimad Bhagavatam at a distance and starts walking enthusiastically towards it is very dear to me. Every step of such a person gives a benediction equal to performing a huge horse sacrifice. Ashwamedha Yajna, Uttarakanda 7.27. Okay, ಓದ್ತೀರಾ ಯಾರಾದ್ರು? ಬೇರೆ ಯಾರಾದ್ರು? ಪ್ರಯತ್ನ ಮಾಡಿ, ಟ್ರೈ ಮಾಡಿ ಯಾರಾದ್ರು. ಪ್ರಭು ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಕೇಳಿಸ್ತಾರೆ? ಟ್ರೈ ಮಾಡ್ತೀರಾ? ಓದಿ ಯಾರಾದ್ರು, ಟ್ರಾನ್ಸ್ಲೇಷನ್ ಮಾತ್ರ ಓದಿ. Hello, Prabhu. Vijay Kumar ji. Prabhu, Vijay Kumar. A person who sees Srimad Bhagavatam at a distance and start walking enthusiastically towards it is very dear to me. Every step of such a person gives a benediction equal to performing a huge horse sacrifice. Ashwamedha Yajna. Okay. Thank you, Prabhu. Thank you, Prabhu. ಇಲ್ಲಿ ಏನ್ ಹೇಳ್ತಾರೆ, ಯಾರು ಶ್ರೀಮದ್ ಭಾಗವತಂನ ದೂರದಿಂದ ನೋಡ್ತಾರಲ್ಲ, ನೋಡಿದಾಗ ಅದ್ರ ಹತ್ರ ಹೋಗ್ತಾನೆ. ಅಂದ್ರೆ ಅದ್ರ ಹತ್ರ ಹೋಗಕ್ಕೆ ಒಂದೊಂದೇ ಸ್ಟೆಪ್ ಇಡ್ತಾನಲ್ವಾ, ಒಂದೊಂದ್ ಸ್ಟೆಪ್ ಅವನು ಭಾಗವತಂ ಹತ್ರಕ್ಕೆ ಹೋಗ್ತಾ ಇದ್ದಂಗೆ ಒಂದೊಂದು ಹೆಜ್ಜೆನು ಅವನು ಅಶ್ವಮೇಧ ಯಾಗ, ದೊಡ್ಡ ಅಶ್ವಮೇಧ ಯಾಗ ಮಾಡಿದಾಗ ಏನ್ ಫಲ ಸಿಗುತ್ತೆ ಅದು ಸಿಗುತ್ತಂತೆ. ಅಂದ್ರೆ ಒಂದೊಂದು ಹೆಜ್ಜೆಗೂ ಅಶ್ವಮೇಧ ಯಾಗ ಫಲ ಸಿಗುತ್ತೆ. ಯಾರು ದೂರದಿಂದ ಭಾಗವತಂ ನೋಡಿ ಅದ್ರ ಹತ್ರಕ್ಕೆ ಹೋಗ್ತಾನಲ್ಲ, ಅವರು ಭಾಗವತಂ ನೋಡಿ ಅದ್ರ ಹತ್ರ ಹೋದ್ರೆ ಅಷ್ಟು ನಮ್ಗೆ ಬೆನಿಡಿಕ್ಷನ್ ಅಂದ್ರೆ ವರ, ಅಷ್ಟು ಫಲ ಸಿಗುತ್ತೆ ಅನ್ನೋದಾದ್ರೆ, ಶ್ರೀಮದ್ ಭಾಗವತಂ ಮನೇಲಿ ಇದ್ರೆ, ಅದನ್ನ ಪ್ರತಿದಿನ ಓದ್ತಾ ಇದ್ರೆ, ಅದನ್ನ ಶ್ರವಣ ಮಾಡ್ತಾ ಇದ್ರೆ ಏನ್ ಫಲ ಸಿಗುತ್ತೆ. ನೆಕ್ಸ್ಟ್. ಥ್ಯಾಂಕ್ ಯು ಪ್ರಭು. ನೆಕ್ಸ್ಟ್. ಐ ಆಮ್ ವೆರಿ ಪ್ಲೀಸ್ಡ್ ವಿತ್ ದಟ್ ಪರ್ಸನ್ ಹೂ ರೆಗ್ಯುಲರ್ಲಿ ಹಿಯರ್ಸ್ ಅಂಡ್ ಸ್ಟಡೀಸ್ ದಿಸ್ ಟ್ರಾನ್ಸೆಂಡೆಂಟಲ್ ಲಿಟರೇಚರ್ ಶ್ರೀಮದ್ ಭಾಗವತಂ ವಿತ್ ಗ್ರೇಟ್ ಡಿವೋಷನ್ which is celebrated and recited in all the worlds. I am very pleased with that person. ಓದ್ತೀರಾ ಯಾರಾದ್ರು? Hare Krishna. Hare Krishna. I am very pleased with that person who regularly hears and studies the transcendental literature Srimad Bhagavatam with great devotion, which is celebrated and recited in all the worlds. Thank you, Prabhu. ಭಗವಂತ ಹೇಳ್ತಿದ್ದಾನೆ, ಐ ಆಮ್ ವೆರಿ ಪ್ಲೀಸ್ಡ್ ವಿತ್ ದಟ್ ಪರ್ಸನ್. ಯಾರು ಶ್ರೀಮದ್ ಭಾಗವತಂನ ರೆಗ್ಯುಲರ್ಲಿ ಶ್ರವಣ ಮಾಡ್ತಾನೆ, ಓದ್ತಾನೆ, ಅವನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಇದು ಸಾಮಾನ್ಯ ಗ್ರಂಥ ಅಲ್ಲ, ಟ್ರಾನ್ಸೆಂಡೆಂಟಲ್ ಲಿಟರೇಚರ್ ಅಂದ್ರೆ ಅಲೌಕಿಕ ಗ್ರಂಥ, ಇದು ಅಪೌರುಷ ಧರ್ಮ ಗ್ರಂಥ. ಸೊ ಯಾರು ಈ ಅಪೌರುಷ ಧರ್ಮ ಗ್ರಂಥವನ್ನ ಪ್ರತಿದಿನ ಕ್ರಮ ತಪ್ಪದೆ ಓದ್ತಾರೆ, ಶ್ರವಣ ಮಾಡ್ತಾರೆ, ಅದು ಭಕ್ತಿಯಿಂದ, ವಿತ್ ಗ್ರೇಟ್ ಡಿವೋಷನ್. ಸೊ ಅವರು ನನಗೆ ತುಂಬಾ ಪ್ರಿಯರಾದವರು ಆಯ್ತಾ. ನೆಕ್ಸ್ಟ್. Srimad Bhagavatam provides a reader with health and long life. Recitation of Srimad Bhagavatam also frees a person from all of his sinful reactions.
ಟ್ರೈ ಮಾಡಿ ಯಾರಾದ್ರು. Hare Krishna Prabhu. ಹರೇ ಕೃಷ್ಣ ಪ್ರಭು. Srimad Bhagavatam provides the readers with health and long life. Recitation of Srimad Bhagavatam also frees a person from all of his sinful reactions. ಥ್ಯಾಂಕ್ ಯು. ಅಂದ್ರೆ ಭಾಗವತಂ ಓದೋದ್ರಿಂದ ಏನಾಗುತ್ತೆ ಅಂತ, ನಾವು ಭಾಗವತಂ ಓದೋದ್ರಿಂದ ಭೌತಿಕ ಲಾಭನೂ ಇದೆ, ಟ್ರಾನ್ಸೆಂಡ ಬೆನಿಫಿಟ್ ಇದೆ. ಅಂದ್ರೆ ಈಗ ಶ್ರೀಮದ್ ಭಾಗವತಂ ನಮ್ ಮನೆ ಭಾಗವತಂ ಬಂತು, ನಮ್ಮಲ್ಲಿ ಬಡತನ ಆಯ್ತು ಸರಿ ಹೋಯ್ತು, ಅನಾರೋಗ್ಯ ಇತ್ತು ಸರಿ ಹೋಯ್ತು, ಕಾಯಿಲೆ ಏನೇನೋ ಇರುತ್ತೆ ಅಂತ ಇಟ್ಕೊಳ್ಳಿ, ಏನೋ ತೊಂದರೆಗಳಿರುತ್ತೆ. ಸೊ ಅದೆಲ್ಲ ನಿವಾರಣೆ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಆಲ್ಸೋ ಫ್ರೀಸ್ ಎ ಪರ್ಸನ್ ಫ್ರಮ್ ಆಲ್ ಆಫ್ ಹಿಸ್ ಸಿನ್ಫುಲ್ ರಿಯಾಕ್ಷನ್ಸ್. ಸಿನ್ಫುಲ್ ಅಂದ್ರೆ ಪಾಪ ಪೂರಿತ ಜೀವನ. ನಾವು ಏನೆಲ್ಲ ಪಾಪಗಳನ್ನ ಮಾಡಿರ್ತೀವಿ ಅದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಫಸ್ಟ್ ಭಕ್ತಿ ಬೆಳೆಸ್ಕೋಬೇಕು. ಒಳಗಡೆ ಭಕ್ತಿ ಬೆಳೀತಾ ಇದ್ದಂಗೆ ಏನಾಗುತ್ತೆ, ಶ್ರೀಮದ್ ಭಾಗವತಂ ತಾನಾಗೆ ರುಚಿ ಬರುತ್ತೆ. ನಾವೆಲ್ಲ ಪಾಪ ಪೂರಿತ ಪ್ರತಿಕ್ರಿಯೆಗಳು ಸುಟ್ಟು ನಾಶ ಆಗ್ಬಿಡುತ್ತೆ. ಅದರಿಂದ ನಾವು ಮುಕ್ತರಾಗ್ಬಿಡ್ತೀವಿ ಆಯ್ತಾ. ಮೈ ಡಿಯರ್ ಸನ್, he who doesn't listen to Srimad Bhagavatam every day, especially on the days of Ekadashi, ಇವತ್ತು ಏಕಾದಶಿ, the 11th day from both the waxing moon and waning moon, which is especially blessed by Lord, is considered to be the most sinful. ಮ್ಯೂಟ್ ಮಾಡ್ಕೊಳ್ಳಿ, ವಿಜಯಕುಮಾರ್ ಪ್ರಭು ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀರಾ ಬೇರೆ ಯಾರಾದ್ರು? My dear son, he who does not listen to Srimad Bhagavatam every day, especially on the days of Ekadashi, the 11th day from both the waxing moon and the waning moon, which is especially blessed by Lord, is considered to be most sinful. Okay. ಅಂದ್ರೆ he who doesn't listen to Srimad Bhagavatam ಅಂದ್ರೆ ಪ್ರತಿನಿತ್ಯ ಓದಬೇಕು. ಅದರಲ್ಲೂ ವಿಶೇಷವಾಗಿ ಇವತ್ತು ಏಕಾದಶಿ. ಏಕಾದಶಿ ದಿನ ಯಾರು ಭಾಗವತಂನ ಶ್ರವಣ ಮಾಡೋದಿಲ್ಲ, ಅವನನ್ನ ಈ ಜಗತ್ತಲ್ಲೇ ತುಂಬಾ ಪಾಪಪೂರಿತ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತಾರೆ, ಮೋಸ್ಟ್ ಸಿನ್ಫುಲ್ ಪರ್ಸನ್. ಯಾಕಂದ್ರೆ ಏಕಾದಶಿ ತುಂಬಾ ಆಸ್ಪಿಷಿಯಸ್, ತುಂಬಾ ಪವಿತ್ರವಾದ ದಿನ ಇವತ್ತು. ಅವತ್ತಿನ ದಿನ ಭಗವಂತನ ನಾಮ ಜಪ ಮಾಡಬೇಕು, ಭಗವಂತನ ಶ್ರೀಮದ್ ಭಾಗವತಂ ಕಥಾಶ್ರವಣವನ್ನ ಕ್ರಮ ತಪ್ಪದೆ ಮಾಡ್ಬೇಕು. ಅದಕ್ಕೆ ಭಾಗವತದ ಮಹಿಮೆ ತಿಳ್ಕೊಂಡ್ರೆ ಸಾಕು, ನಮ್ಗೆ ಎಷ್ಟು ಒಂಥರ ಆನಂದ, ಅಲೌಕಿಕ ಆನಂದ ಬರುತ್ತಲ್ಲ. ಇನ್ನು ಅದರೊಳಗೆ ಏನಿದೆ ಭಾಗವತಂನಲ್ಲಿ, ಭಾಗವತಂನ ಓದೋದ್ರಿಂದನೇ ನಮ್ಗೆ ಅಷ್ಟು ಪ್ರೀತಿ, ಅಷ್ಟು. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ, ನಂದಪ್ರಿಯ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಭಾಗವತಂ ಮಹಿಮೆ ಕೇಳಿದ್ರೆ ನಮ್ಗೆ ಅಷ್ಟು ಆನಂದ ಆಗ್ತದೆ. ಇನ್ನ ಭಾಗವತಂ ಒಳಗೆ ಏನಿದೆ ಅಂತ ತಿಳ್ಕೊಂಡ್ಬಿಟ್ರೆ, ಅದಕ್ಕೆ ನಾವು ಫಸ್ಟ್ ಅದ್ ಏನೇ ಕಾಸ್ಟ್ ಆಗ್ಲಿ ಹೇಳ್ದಲ್ಲ, ಕಾಸ್ಟ್ ಆಫ್ ಆಲ್ ಗಿವಿಂಗ್ ಅಪ್ ಪೊಸೆಷನ್, ಗಿವಿಂಗ್ ಅಪ್ ಆಫ್ ಹಿಸ್ ಆಲ್ ಪೊಸೆಷನ್ಸ್. ಇವನ್ ಏನ್ ಸಂಪತ್ತಿದೆ ಎಲ್ಲವನ್ನ ಬಿಟ್ಟು ಭಾಗವತಂನ ಮೊದಲು ತಗೊಂಡ್ಬರ್ಬೇಕು. ಸೊ ಭಾಗವತ ಕೃಷ್ಣ. ಅದಕ್ಕೆ ಎಷ್ಟೋ ಜನಕ್ಕೆ ಭಾಗವತಂ ಇಷ್ಟು ದುಡ್ಡು ಕೊಡ್ಬೇಕಾ, ಅಷ್ಟೊಂದು ದುಡ್ಡು ಕೊಡ್ಬೇಕಾ ಅಂತೆಲ್ಲ ಎಷ್ಟು ಬರುತ್ತೆ, ಅದು ಎಂತವ್ರಿಗೂ ಬರುತ್ತೆ. ಆದ್ರೆ ಭಾಗವತ ಮಹಿಮೆ ಹೇಳುತ್ತೆ, ನೀನ್ ಎಲ್ಲಾ ಸಂಪತ್ತನ್ನ ತ್ಯಾಗ ಮಾಡಿ ಆದ್ರೂ ಶ್ರೀಮದ್ ಭಾಗವತಂನ ತಗೊಂಡ್ಬರ್ಬೇಕು. ಓ ಮೈ ಡಿಯರ್ ಸನ್, just as a mother cow goes behind a calf, similarly do I always go to the place where Srimad Bhagavatam is there. ಓದ್ತೀರಾ? Hare Krishna Prabhu. ಹರೇ ಕೃಷ್ಣ. Oh my dear son, just as a mother cow goes behind a calf, similarly do I always go to the place where Srimad Bhagavatam is there. Hare Krishna Prabhu. ಹರೇ ಕೃಷ್ಣ. ಕೃಷ್ಣ ಭಗವಂತ ಹೇಳ್ತಿದ್ದಾರೆ ಬ್ರಹ್ಮದೇವರಿಗೆ, ಹೇಗೆ ಹಸು ಕರುವಿಂದ ಹೋಗುತ್ತೆ, ಹಸು ಕರುವಿಂದ ಹೋಗುತ್ತೆ, ಹಾಗೆ ನಾನು ಯಾವಾಗಲೂ ಎಲ್ಲಿ ಶ್ರೀಮದ್ ಭಾಗವತಂ ಇರುತ್ತೆ ಅಲ್ಲಿ ನಾನು ಹೋಗ್ತೀನಿ. ಭಾಗವತಂ ಎಲ್ಲಿರುತ್ತೆ ಅಲ್ಲಿ ನಾನು ಯಾವಾಗ್ಲೂ ಇರ್ತೀನಿ ಅಂತ ಅರ್ಥ. ಅದಕ್ಕೆ ನಮ್ಗೆ ಸಂಪತ್ತು ಬೇಕಾ, ಕೀರ್ತಿ ಬೇಕಾ, ಯಶಸ್ ಬೇಕಾ, ಕೃಷ್ಣ ಬೇಕು. ಫಸ್ಟ್ ಕೃಷ್ಣ ಇರ್ಬೇಕು ಮನೇಲಿ. ಕೃಷ್ಣ ಇಲ್ಲದೆ ಇದ್ರೆ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ. ಇವತ್ತು ನೋಡಿ, ಏಕಾದಶಿ ದಿನ ಹೌದು, ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಹೌದು, ಆದ್ರೆ ಕೃಷ್ಣ ಬೇಡ ನಮ್ಗೆ. ನಮ್ಗೆ ಲಕ್ಷ್ಮಿ ಸಾಕು. ಲಕ್ಷ್ಮಿ ಎಲ್ಲಿ ಕೃಷ್ಣ ಇರೋದಿಲ್ಲ ಅಲ್ಲಿ ಇರೋದಿಲ್ಲ ಆಯ್ತಾ. ಎಲ್ಲಿ ಕರು ಇಲ್ಲ ಅಲ್ಲಿ ಹಸು ಇರೋದಿಲ್ಲ.
ಹಸು ಇಲ್ದೇ ಇರೋ ಕಡೆ ಕರು ಇರೋದಿಲ್ಲ. ಹಾಗೆ ಪಾರ್ಥೋವತ್ಸ ಶ್ರೀರ್ಭೋಕ್ತ ದುಗ್ಧಂ ಗೀತಾಮೃತಮ. ಗೀತದ ಮಹಿಮೆನೂ ಅದೇ ಹೇಳುತ್ತೆ, ಭಾಗವತ ಮಹಿಮೆನೂ ಅದೇ ಹೇಳುತ್ತೆ. ಅದಕ್ಕೆ ಪ್ರತಿಯೊಬ್ರು ಭಗವದ್ಗೀತಾ ಭಾಗವತಂನ ಕಂಪಲ್ಸರಿ ಮನೇಲಿ ಇಡ್ಲೇಬೇಕು. ಇಲ್ಲಾಂದ್ರೆ ಅವ್ರಿಗೆ ಯಾವ ತರದ ಒಳ್ಳೇದು ಅಂತೂ ಆಗೋದಿಲ್ಲ. ಅದಂತೂ 100% ಸತ್ಯ. ಹಾಗಾದ್ರೆ ಬಿಲ್ ಗೇಟ್ಸ್ ಮನೇಲಿ ಭಾಗವತಂ ಇದೆಯಾ, ಅಂಬಾನಿ ಮನೇಲಿ ಭಾಗವತಂ ಇದೆಯಾ ಪ್ರಶ್ನೆ ಕೇಳಿದ್ರೆ ಉತ್ತರ ಇಷ್ಟೇ, ಹೌದು ಇಲ್ಲ ಅಂತ ಇಟ್ಕೊಳ್ಳಿ. ಒಂದ್ ವೇಳೆ ಇಲ್ಲ ಅಂತ ಇಟ್ಕೊಳ್ಳಿ, ಫ್ಯಾನ್ ಸ್ವಿಚ್ ಆಫ್ ಆಗಿದೆ, ಈಗ ಎಷ್ಟೊತ್ತು ರನ್ ಆಗುತ್ತೆ ಅಷ್ಟು ರನ್ ಆಗಿ ಅದು ಆಫ್ ಆಗ್ಬಿಡುತ್ತೆ. ತನ್ನ ಹಿಂದಿನ ಜನ್ಮದ ಪುಣ್ಯ ಇದ್ದಿದ್ದಕ್ಕೆ ಅವರು ಎಂಜಾಯ್ ಮಾಡ್ತಾ ಇದಾರೆ. ಕೋಟಿ ಕೋಟಿ ಐಶ್ವರ್ಯ ಇದೆ, ದುಡ್ಡಿದೆ, ಎಲ್ಲ ಇದೆ. ಯಾವಾಗ ಆ ಪುಣ್ಯ ನಾಶ ಆಗುತ್ತೆ, ಸಂಪೂರ್ಣ ನಾಶ ಆಗ್ಬಿಡ್ತಾರೆ. ಅದಕ್ಕೆ ಅವನ್ಗೆ ಓದ್ದೇ ಇರ್ಲಿ, ಅವನ್ಗೆ ಇಂಟ್ರೆಸ್ಟ್ ಇರ್ಲಿ, ಭಾಗವತಂ ಅಲ್ಲಿರ್ಬೇಕು. ನೋಡಿ, ಈಗ ನಾವು ಇಲ್ಲಿವರೆಗೆ ಇವತ್ತಿಗೆ 80 ದಿನ ಆಯ್ತು, ಇನ್ನು 10 ದಿನ ಬಾಕಿ ಇದೆ. ಸೊ ನಾವು 3 months ಅಲ್ಲಿ 3 months ಅಲ್ಲಿ 100 ಭಾಗವತಂ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಓಕೆ, ಸೊ 100 ಭಾಗವತಂ ಅಲ್ಲಿ ಇವಾಗ ನಾವು ಒಂದು ಆಲ್ಮೋಸ್ಟ್ 80 ಕೊಟ್ಟಿದೀವಿ. 80ರಲ್ಲಿ ಸುಮಾರು ಒಂದು 20-25 ಜನಕ್ಕೆ ಭಾಗವತಂ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಇನ್ ಕೆಲವ್ರಿಗಾದ್ರೂ ಭಾಗವತಂ ಅಂದ್ರೆ ಕೇಳಿದೀವಿ ಅಂತ ಆದ್ರೂ ಹೇಳ್ತಾರೆ, ಬಟ್ ತುಂಬಾ ಜನ ಭಾಗವತಂ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ನೆನ್ನೆ ಒಬ್ರು ಮನೆಗೆ ಹಾಗೆ ಹೋಗಿದ್ವಿ, ಅವ್ರಿಗೆ ಕೇಳಿದ್ರು ಭಾಗವತಂ ಅಂದ್ರೆ ಏನು ಅಂತ ಕೇಳಿದ್ರು. ಫಸ್ಟ್ ನಾವು ಅವ್ರಿಗೆ ಭಾಗವತ ಮಹಿಮೆ ಹೇಳ್ತಾ ನೋಡಿ ಭಾಗವತಂ ಅಂದ್ರೆ ಇದೆ, ಬರೀ ಭಾಗವತಂ ಮಹಿಮೆ ಹೇಳ್ಬಿಟ್ಟೇನೆ ಭಾಗವತಂನ ಡಿಸ್ಟ್ರಿಬ್ಯೂಟ್ ಮಾಡ್ಬಂದ್ವಿ. ಅದ್ರೊಳಗೆ ಏನಿದೆ, ಕೃಷ್ಣ ಏನ್ ಲೀಲೆ ಮಾಡ್ತಾನೆ, ಭಗವಂತ ಹೇಗೆ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಭಗವಂತ ಹೇಗೆ ಅವತಾರಗಳನ್ನ ತಾಳ್ತಾನೆ, ಭಗವಂತನ ಭಕ್ತರ ಲೀಲೆಗಳು ಹೇಗಿರುತ್ತೆ, ಏನು ವರ್ಣನೆ ಮಾಡಿಲ್ಲ. ಸುಮ್ನೆ ಹೋದ್ವಿ, ಬರೀ ಭಾಗವತಂ ಅಂದ್ರೆ ಇಷ್ಟೇ, ಅದ್ರ ಮಹಿಮೆ ತಿಳ್ಕೊಳ್ಳಿ ಸಾಕು. ಓಕೆ, ನಮಗೂ ಒಂದ್ ಸೆಟ್ ಬೇಕು. ನಿನ್ನೆ 4 ಡಿಸ್ಟ್ರಿಬ್ಯೂಟ್ ಮಾಡಿ ಮನೆಗೆ ಬರೋ ವರ್ಷದಲ್ಲಿ 2 ರಿಕ್ವೆಸ್ಟ್ ಬಂತು, +2. ಮಹಿಮೆ ತಿಳ್ಕೋಬೇಕು ಫಸ್ಟ್ ನಾವು. ನಮ್ಗೆ ಮಹಿಮೆ ಗೊತ್ತಿಲ್ಲ, ಅದಕ್ಕೆ ಇದ್ರೆ ಇಲ್ದೇ ಏನಂತೆ. ತುಂಬಾ ಜನ ಕೇಳಿದ್ರು, ಏನ್ ಬಿಲ್ ಗೇಟ್ಸ್ ಲಕ್ಷ್ಮೀ ಪೂಜೆ ಮಾಡ್ತಾನ, ಮತ್ತೆ ಲಕ್ಷ್ಮಿ ಹೆಂಗ್ ಬಂತು ಅವನಿಗೆ ಅಂತ ಕೇಳ್ತಾರೆ. ಕೇಳಿದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ಬಿಲ್ ಗೇಟ್ಸ್ ಏನಾದ್ರು ಲಕ್ಷ್ಮೀ ಪೂಜೆ ಮಾಡ್ತಾನ? ಇಲ್ಲ, ಮಾಡಲ್ಲ. ಮತ್ತೆ ಅವ್ನಿಗೆ ಲಕ್ಷ್ಮಿ ಹೆಂಗ್ ಒಲಿದಾಳೆ? ಹಿಂದಿನ ಜನ್ಮದ್ದು, ಹೌದಲ್ಲ. ಅವನ್ ಪುಣ್ಯ ಎಲ್ಲ ನಾಶ ಆದ್ರೆ ಏನಾಗುತ್ತೆ, ಮತ್ತೆ 0 ಅಂದ್ರೆ ಶುರು ಮಾಡ್ಬೇಕಾಗುತ್ತೆ. ಆದ್ರೆ ಭಾಗವತಂ ಹಂಗಲ್ಲ. ಭಾಗವತಂ ನಾವು ಇವತ್ತು ಮನೇಲಿ ತಂದಿಟ್ಕೊಂಡ್ರು, ನಾನ್ ನೆಕ್ಸ್ಟ್ ಮನುಷ್ಯ ಆಗದ ಯಾವ ಹುಡ್ತೀನೋ ಗೊತ್ತಿಲ್ಲ, ನೆಕ್ಸ್ಟ್ ಮನುಷ್ಯನ ಜನ್ಮಕ್ಕೆ ಬಂದಾಗ ನಾನು ಆಲ್ರೆಡಿ ಭಾಗವತಂ ಇರೋರ್ ಮನೇಲಿ ಹುಡ್ತೀನಿ. ಈಗ ನಮ್ಮ ಮನೆ ಮಕ್ಕಳು ಆಲ್ರೆಡಿ ಭಾಗವತಂ ಇತ್ತು, ಅವಾಗ ಹುಟ್ಟಿದ್ದಾರೆ, ನನ್ನ ಮಗಳನ್ನ ಬಿಟ್ಟು. ಅಂದ್ರೆ ಭಕ್ತರ ಮನೆಯಲ್ಲಿ, ಭಾಗವತಂ ಇರೋರ್ ಮನೆಯಲ್ಲಿ, ಸುಕೃತಿಗಳು ಇರೋರ್ ಮನೆಯಲ್ಲಿ ಹುಡ್ತಾರೆ. ಕಟ್ಕನ ಮನೆಯಲ್ಲಿ ಅಥವಾ ಯಾವ್ದೋ ಮ್ಲೇಚ್ಛ ದೇಶದಲ್ಲಿ ಒಂದು ಕಾಡಲ್ಲಿ ಹುಟ್ಟುವಂತ ದುರ್ಗತಿ ಬರೋದಿಲ್ಲ. ಓಕೆ, ಅದಕ್ಕೆ ಭಾಗವತಂನ ನಾವು ನೆಕ್ಸ್ಟ್. The person who keeps the scriptures that gives the devotional knowledge of Supreme Personality Shri Krishna at home and worships them every day will be freed from the sins and he also gets the mercy of blessings of all demigods. ಯಾರು ಶ್ರೀಮದ್ ಓದಿ ಗೊತ್ತಿಲ್ಲ. Hare Krishna. ಹರೇ ಕೃಷ್ಣ. The person who keeps the scriptures that give the devotional knowledge of Supreme Personality Shri Krishna at home and worship them every day will be freed from all these sins, and he also gets the mercy and blessing of all demigods. Hare Krishna. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಯಾರು ಶ್ರೀಮದ್ ಭಾಗವತಂನ ಓದ್ತಾನೆ, ಅಂದ್ರೆ ಆ ಸ್ಕ್ರಿಪ್ಚರ್ನ ಅದನ್ನ ಓದ್ತಾನೆ, ಅದನ್ನ ಓದೋದಲ್ಲ ಇಟ್ಕೊಳ್ತಾನೆ. ಹೂ ಕೀಪ್ಸ್ ದ ಸ್ಕ್ರಿಪ್ಚರ್ಸ್. ಸೊ ಭಗವಂತನ ಈ ದಿವ್ಯ ಜ್ಞಾನವನ್ನ ಯಾರು ಸುಮ್ನೆ ಸ್ಮರಣೆ ಮಾಡ್ತಾನೆ, ವರ್ಷಿಪ್ ಮಾಡ್ತಾನೆ, ಅವನಿಗೆ ಎಲ್ಲಾ ಪಾಪಗಳು ನಾಶ ಆಗುತ್ತೆ ಒಂದು. ಆಮೇಲೆ ಎಲ್ಲಾ ದೇವತೆಗಳ ಅನುಗ್ರಹ ಸಿಗುತ್ತೆ. ಪ್ರತಿದಿನ ಯಾರು ಶ್ರೀಮದ್ ಭಾಗವತಂನ ಪೂಜೆ ಮಾಡ್ತಾರೆ, ಅಂದ್ರೆ ಓದ್ತಾರೆ, ಅಂತವ್ರಿಗೆ ಎಲ್ಲಾ ದೇವತೆಗಳ ಅನುಗ್ರಹ ಸಿಗುತ್ತೆ. ಇದು ಭಗವಂತನ ಹೇಳ್ತಾರೋ ಮಾತಿದು.
He also gets the mercy of and blessings of all demigods. ನಾವು ಬೇರೆ ಬೇರೆ ದೇವತೆಗಳ ಭಕ್ತಿ ಮಾಡುವಾಗೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮಗೆ ಶ್ರದ್ಧೆ, ನಮಗೆ 100% ನಂಬಿಕೆ ಇತ್ತು ಭಾಗವತಮಲ್ಲಿ ಅಂದ್ರೆ, ಭಾಗವತ ಮೇಲೆ ನಂಬಿಕೆ ಇದ್ರೆ ಯಾವ ದೇವತೆಗಳ ಭಕ್ತಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ? ನಮ್ಗೆ ಪ್ರೂಫ್ ಇದೆ, ಕಣ್ಣು ಮುಂದೆ ಪ್ರೂಫ್ ಇದೆ. ಪದ್ಮ ಪುರಾಣ ಉತ್ತರಾಖಂಡ 7.6. Glories of Srimad Bhagavatam. Sri Krishna speaking the glories of Srimad Bhagavatam to Lord Brahma. ಬ್ರಹ್ಮದೇವರಿಗೆ ಭಗವಂತನೇ ಸಾಕ್ಷಾತ್ ಹೇಳ್ತಾ ಇದ್ದಾನೆ, ನಮ್ಗೆ ಬರ್ತಾನೆ. ಅಂದ್ರೆ ಶ್ರದ್ಧೆ ಇಲ್ಲ ನಮ್ಗೆ. ಭಗವಂತನೇ ಬಂದು ಹೇಳಿದ್ರೆ ನಮಗೆ ಶ್ರದ್ಧೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಭಕ್ತರ ಸಂಘದಲ್ಲಿದ್ದು ಭಕ್ತರು ಏನ್ ಮಾಡ್ತಾರೆ, ಹೇಗೆ ಶ್ರೀಮದ್ ಭಾಗವತಂನ ಭಕ್ತಿ ಮಾಡ್ತಾರೆ. ನೀವು ಒಂದ್ ಕಡೆ ಕೃಷ್ಣ ರಾಧಾಕೃಷ್ಣ ಡಿಡಿ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದ್ ಕಡೆ ಶ್ರೀಮದ್ ಭಾಗವತಂ ಇರುತ್ತೆ. ನಾವು ಫಸ್ಟ್ ಭಾಗವತಂ ಕಡೆ ಹೋಗ್ಬೇಕು, ಅಷ್ಟು ಪವರ್ಫುಲ್. ಯಾಕಂದ್ರೆ ಕೃಷ್ಣ ನೇರವಾಗಿ ಬಂದು ಕಿವಿ ಹಿಂಡಕ್ ಆಗೋದಿಲ್ಲ ಅಲ್ವಾ, ಆದ್ರೆ ಭಾಗವತಂ ಕಿವಿ ಹಿಂಡುತ್ತೆ. ನೋಡು ಹಿಂಗ್ ಮಾಡ್ತಾ ಇದೀಯ, ತಪ್ಪು ಮಾಡ್ತಾ ಇದೀಯ ಅಂತ. ಅದಕ್ಕೆ ಫಸ್ಟ್ ಶ್ರೀಮದ್ ಭಾಗವತಂಗೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಎಲ್ಲ ದೇವತೆಗಳ ಅನುಗ್ರಹ ತಾನಾಗೆ ಸಿಕ್ಬಿಡುತ್ತೆ. ದೇವತೆಗಳ ಅನುಗ್ರಹ, ನಾವೇನೋ ಬೇರೆ ಬೇರೆ ದೇವತೆಗಳ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಓ ಮೈ ಸನ್, ದ ಪರ್ಸನ್ ಹೂ ರೆಸ್ಪೆಕ್ಟ್ ಶ್ರೀಮದ್ ಭಾಗವತಂ ಜಸ್ಟ್ ಆಸ್ ಎ ಕಿಂಗ್ ಈಸ್ ರೆಸ್ಪೆಕ್ಟೆಡ್ ಕಾಂಕರ್ಸ್ ಮೀ. ಹೇಗೆ ಶ್ರೀಮದ್ ಭಾಗವತಂನ ಒಬ್ಬ ರಾಜಿಗೆ ನಾವ್ ಏನ್ ಮರ್ಯಾದೆ ಕೊಡ್ತೀವೋ ಹಾಗೆ ಶ್ರೀಮದ್ ಭಾಗವತಂನ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಆಗ ಅವನು ನನ್ನನ್ನ ಗೆಲ್ಲಬಹುದು, ನಾನು ಅವನಿಗೆ ಸೋತೋಗ್ಬಿಡ್ತೀನಿ. ಅದಕ್ಕೆ ನಿನ್ನೆ ಒಬ್ರಿಗೆ ಭಾಗವತಂ ಕೊಟ್ಟು ಹೇಳ್ತಾ ಇದ್ದೆ, ಅವರು ಮನೇಲಿ ಇದೆಲ್ಲ ಮಾಡಿಸಿದ್ದಾರೆ, ವುಡ್ವರ್ಕ್ಸ್ ಏನೋ ಮಾಡಿಸಿದ್ದಾರೆ. ಸೊ ಟಿವಿ ಶೋಕೇಸ್ ಇತ್ತು, ಅದ್ರ ಮೇಲೆ ಅವ್ರದ್ದು ಯಾವ್ದೋ ಫ್ಯಾಮಿಲಿ ಫೋಟೋಸ್ ಏನೇನೋ ಇಟ್ಕೊಂಡಿದ್ವಿ. ನಾ ಹೇಳಿದೆ, ಅದು ಫಸ್ಟ್ ತೆಗೀರಿ, ಆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೀರಿ, ತೆಗೆದು ಎಲ್ಲ ರೂಮ್ ಎಲ್ಲಾದ್ರೂ ಹಾಕೊಳ್ಳಿ ಬೇಕಿದ್ರೆ. ಅಲ್ಲಿ ಭಾಗವತಂನ ಜೋಡಿಸಿ, ಅಂದ್ರೆ ಮನೆ ಎಂಟ್ರೆನ್ಸ್ ಎದುರುಗಡೆನೆ ಕಾಣಿಸುತ್ತೆ, ಒಳಗೆ ಯಾರಾದ್ರೂ ಬಂದ್ರೆ ಎದುರುಗಡೆ ಕಾಣಿಸುತ್ತೆ. ನಾ ಹೇಳಿದೆ ಅದು ಜೋಡಿಸಿ ಫಸ್ಟ್, ಅಲ್ಲಿರೋ ನಿಮ್ಮ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆದ್ಬಿಡಿ. ಸುಮ್ಮನೆ ಕೆಲವ್ರಿಗೆ ಅದೊಂದು ಶೋಕಿ, ಫ್ಯಾಮಿಲಿ ಫೋಟೋಸು ಮಕ್ಕಳು ಫೋಟೋಸ್ ಎಲ್ಲ ಹಾಕಿರ್ತಾರೆ, ಬಟ್ ಅದು ಬೇಡ. ಬೇಕು ಅಂದ್ರೆ ನೀವು ರೂಮಲ್ಲಿ ಇಟ್ಕೊಳ್ಳಿ, ಹಾಲಲ್ಲಿ ಬೇಡ. ಬಂದ ತಕ್ಷಣ ಭಾಗವತಂ ಕಾಣಿಸ್ಬೇಕು. ಅವ್ರು ಕೇಳ್ತಾರೆ, ಏನಿದು ಇಷ್ಟೊಂದು ಜೋಡಿಸಿದೀರಾ ಅಂತ. ಅದು ಶ್ರೀಮದ್ ಭಾಗವತಮ ಅಂತ ಕೇಳ್ತಾರೆ. ಪಾಪ ನಾಶ ಆಯ್ತು. ಅಂದ್ರೆ ನಿಮ್ಮ ಮೂಲಕ ಒಂದು ಜೀವದ, ಅಂದ್ರೆ ಒಬ್ಬ ಜೀವಿಯ ಪಾಪ ನಾಶ ಮಾಡ್ತೀರಾ ಅಂದ್ರೆ ಆ ಪಾಪ ನಾಶ ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ಅದಕ್ಕೆ ಹೇಳೋದು, ನಾವು ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ಜೀವಿಗೆ ಏನೇ ಒಂದು ಹೈಯೆಸ್ಟ್ ಗಿಫ್ಟ್ ನಾವು ಕೊಡ್ಬೇಕು ಅಂದ್ರೆ ಅದು ಕೃಷ್ಣ ಕಾನ್ಶಿಯಸ್, ಶ್ರೀಮದ್ ಭಾಗವತಂ. ನಾವು ಲಾಸ್ಟ್ ಇಯರ್ ಅಲ್ಲಿ ನಾ ಹೇಳಿದೆ ಒಂದ್ಸಲ, ನಮ್ಮ ಕಲೀಗ್ ಒಬ್ಬರದು ಮದುವೆ ಆಯ್ತು, ಅವ್ರ ಮಗಳದು. ಅವ್ರು ಹೇಳಿದೆ ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ. ಭಾಗವತಂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಂದವ್ರಿಗೆ ಎಲ್ರು ಕೊಡಕ್ಕಾಗಲ್ಲ. ಅಟ್ಲೀಸ್ಟ್ ಏನ್ ಮಾಡಿದ್ವಿ, ಶ್ರೀಮದ್ ಭಾಗವತಂ ಪ್ರಭುಪಾದರ ಸ್ಮಾಲ್ ಬುಕ್ಸ್ ಬರುತ್ತಲ್ಲ, ಆ ಸ್ಮಾಲ್ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ. ನಮ್ಮ ನಾಗರಾಜ್ ಪ್ರಭುಗಳು ಹೋಗಿದ್ರು ಅವತ್ತು. ಸೊ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದ್ರು. ಅಂದ್ರೆ ಒಂದು 20-25 ಸಾವಿರದಷ್ಟು ಬುಕ್ನ ಒಂದೇ ದಿನದಲ್ಲಿ ಅವರು ಊಟ ಕೂತಿರ್ತಾರಲ್ಲ, ಅವ್ರಿಗೆ ಒಂದೊಂದು ತಾಮ್ರ ಜೊತೆ ಬುಕ್ ಕೊಟ್ಬಿಡೋರು. ಒಂದು 600-700 ಬುಕ್ಸ್ ಎಷ್ಟು ಕೊಟ್ಟರು. ಅದ್ರಲ್ಲಿ ಯಾರು 1% ಓದ್ಲಿ ಆ ಬುಕ್ನ, ಅವ್ರಿಗೆ ಒಳಗಿಂದ ಡಿವೈನ್ ನಾಲೆಡ್ಜ್ ಬರ್ತಾ ಅಂದ್ರೆ ಒಳಗಿಂದ ಶುರು ಆಗ್ಬಿಡುತ್ತೆ, ಆ ಜ್ಞಾನ ತಾನಾಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಫಸ್ಟ್ ಬುಕ್ ರೀಡಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಬೋದು, ಓದ್ಬೇಕು, ಚೆನ್ನಾಗಿ ಪುಸ್ತಕ ಓದ್ಬೇಕು. ಎಲ್ಲಾ ಪುಸ್ತಕಗಳಿಂದ ಶ್ರೇಷ್ಠವಾದದ್ದು ಅದು ಶ್ರೀಮದ್ ಭಾಗವತ. ಗೀತಾ ಮಹಾತ್ಮ್ಯದಲ್ಲಿ ಅದೇ ಹೇಳುತ್ತೆ, ಇದು ಭಾಗವತ ಮಹಾತ್ಮೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರೀ ಯಾ ಸ್ವಯಂ ಪದ್ಮನಾಭಸ್ಯ ಪದ್ಮಾದಿನಿಸುತ್ತ. ಯಾವುದು ಭಗವಂತನ ಬಾಯಿಂದನೇ ಬಂದಿದೆಯೋ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ಬೇಯಿಸ್ತಾರೆ, ಬೇರೆ ಶಾಸ್ತ್ರಗಳ ಅಗತ್ಯ ಇಲ್ಲ ನಮ್ಗೆ. ಅದಕ್ಕೆ ಗೀತೆ ಮತ್ತೆ ಶ್ರೀಮದ್ ಭಾಗವತಂ ಪ್ರತಿಯೊಬ್ಬರ ಮೇಲೆ ಕಂಪಲ್ಸರಿ ಇರಲೇಬೇಕು. ಓಕೆ, ನೆಕ್ಸ್ಟ್. In this age of Kali, of quarrel and hypocrisy, how can anyone be called a devotee of Krishna if one doesn't have Srimad Bhagavatam at home? He is much inferior to Shopacha, the one who eats dogs. ಹೇಳ್ತಾರೆ, ಗೊತ್ತೀರಾ?
ಬೇರೆ ಯಾವ್ದು ಟ್ರೈ ಮಾಡಿ. ಸೊ ಏನ್ ಮೀನಿಂಗು? ಈ ಕಲಿಯುಗದಲ್ಲಿ ಅಂದ್ರೆ ಕಾರಲ್ ಅಂದ್ರೆ ಗಲಾಟೆ, ಜಗಳ. ಹಿಪೋಕ್ರಸಿ ಅಂದ್ರೆ ಫೇಕ್, ಏನ್ ಹೇಳ್ತೀವಿ ಅದಕ್ಕೆ, ಅಂದ್ರೆ ಒಳಗೊಂದು ಹೊರಗೊಂದು ಇರುತ್ತಲ್ಲ, ಅದಕ್ಕೆ ಹಿಪೋಕ್ರಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಕಲಿಯುಗನೇ ಹಾಗೆ, ಯಾವಾಗಲೂ ಜಗಳ, ಮತ್ತೆ ಕಾಪಟ್ಯ ಅಂತ ಹೇಳ್ತೀವಿ, ಕಲಹ ಮತ್ತೆ ಕಪಟ. ಈ ಕಲಿಯುಗದಲ್ಲಿ ಹೌ ಕ್ಯಾನ್ ಎನಿವನ್ ಬಿ ಕಾಲ್ಡ್ ಎ ಡಿವೋಟಿ ಆಫ್ ಕೃಷ್ಣ? ಅವನ್ನ ಕೃಷ್ಣ ಭಕ್ತ ಅಂತ ಹೇಗೆ ಕರೆಯೋದು? ಇಫ್ ಒನ್ ಡಸಂಟ್ ಹ್ಯಾವ್ ಶ್ರೀಮದ್ ಭಾಗವತಂ ಅಟ್ ಹೋಮ್, ಶ್ರೀಮದ್ ಭಾಗವತ ಮನೇಲಿಲ್ಲ ಅಂತ ಅಂದ್ರೆ ಅವನು ಕೃಷ್ಣ ಭಕ್ತ ಅಂತ ಹೆಂಗ್ ಕರೆಯೋದು? ಹಿ ಈಸ್ ಮಚ್ ಇನ್ಫೀರಿಯರ್ ಟು ಶೋಪಚ. ಅವನು ಒಬ್ಬ ನಾಯಿ ಮಾಂಸ ತಿನ್ನೋನ್ಗಿಂತನೂ ಕಡೆ. ಶೋಪಚ ಅಂದ್ರೆ ದ ಒನ್ ಹೂ ಈಟ್ಸ್ ಡಾಗ್ಸ್, ನಾಯಿ ಮಾಂಸ ತಿನ್ನೋನು. ಭಾಗವತಂ ಇಲ್ಲ ಅಂತಂದ್ರೆ ಅವನು ನಾಯಿ ಮಾಂಸ ತಿನ್ನೋನ್ಗಿಂತನೂ ಕಡೆ. ಹೌದಾ? ಸೊ ನಾವು ನಮ್ಮ ಮನೆಗೆ ಭಾಗವತಂ ಬರೋಕೆ ಮುಂಚೆ ನಾವೇನಾಗಿದ್ವಿ? ನಾವು ನಾಯಿ ಮಾಂಸ ತಿನ್ನೋರ್ಗಿಂತನೂ ಕಡೆ ಆಗಿದ್ವಿ. ಅವ್ರ ಬ್ರಾಹ್ಮಣನೇ ಆಗಿರ್ಲಿ, ಕ್ಷತ್ರಿಯನೇ ಆಗಿರ್ಲಿ, ಅವನು ಶೋಪಚನಿಗಿಂತ ಕಡೆ. ನಮ್ಗೆ ಹೇಗ್ ಗೊತ್ತಾಯ್ತು ಈ ಮಹಾತ್ಮ್ಯ? ನಾವು ಭಾಗವತ ಮಹಾತ್ಮ್ಯ ತಿಳ್ಕೊಂಡು ಭಾಗವತ ತಗೊಂಡ್ವಾ? ಇಲ್ಲ, ಕೃಷ್ಣ ಬಂದ ನೇರವಾಗಿ ನಮ್ಮ ಮನೆಗೆ. ಸೊ ಯಾರ ಮುಖಾಂತರನೋ ಕೃಷ್ಣ ನಮ್ಮ ಮನೆಗೆ ಬರ್ತಾನೆ. ಅದಕ್ಕೆ ಏನ್ ಕಾರಣ? ನಮ್ಮ ಸಂಸ್ಕಾರ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವ್ ಏನಾದ್ರು ಕಿಂಚಿತ್ ಗುರು ಸೇವೆ ಅಥವಾ ಭಗವಂತ ಸೇವೆ ಮಾಡಿದ್ರೆ ಮಾತ್ರ ಭಾಗವತ ಬರುತ್ತೆ. ಜನ್ಮಾಂತರೇ ಕೃತಂ ಪುಣ್ಯಂ ತದಾ ಭಾಗವತಂ ಬರುತ್ತೆ. ಯಾರ ಮನೇಲಿ ಭಾಗವತಮಿಲ್ಲ ಅವರೇನು ನಾಯಿ ಮಾಂಸ ತಿನ್ನೋನ್ಗಿಂತನೂ ಈಸ್ ಮಚ್ ಇನ್ಫೀರಿಯರ್ ಟು ಶೋಪಚ, ಅವನಿಂದನೂ ತುಂಬಾ ಕೀಳು ಅಂತ. ಓಕೆ, ನೆಕ್ಸ್ಟ್. I never leave a person who recites my pastimes always and is engrossed in listening to my pastimes and also loves my pastimes deep from his heart. I never leave a person. ನಾನು ಅವನ್ನ ಬಿಟ್ಟು ಹೋಗೋದಿಲ್ಲ. ಯಾರು ನನ್ನ ಪಾಸ್ಟ್ ಟೈಮ್ಸ್ ಅಂದ್ರೆ ಲೀಲೆಗಳು, ಭಗವಂತನ ಅಲೌಕಿಕ ಲೀಲೆಗಳನ್ನ ಯಾವಾಗಲೂ ಯಾರು ಶ್ರವಣ ಮಾಡ್ತಾನೆ, ಓದ್ತಾನೆ, ಎನ್ಗ್ರೋಸ್ಡ್ ಅಂದ್ರೆ ಅದರಲ್ಲಿ ಮುಳುಗೋಗ್ಬಿಡೋದು. ಭಗವಂತನ ಲೀಲೆ ಕೇಳ್ತಾ ಕೇಳ್ತಾ ಅಲ್ಲಿ ಯಾರು ಮುಳುಗೋಗ್ಬಿಡ್ತಾರೆ, ಯಾರು ತಮ್ಮ ಹೃದಯದಿಂದ ಭಗವಂತನ ಲೀಲೆಗಳನ್ನ ಆಸ್ವಾದಿಸ್ತಾರೆ, ಕಣ್ಣೀರ್ ಹಾಕ್ತಾರೆ, ಎಂಜಾಯ್ ಮಾಡ್ತಾರೆ, ಅವ್ರನ್ನ ಕೃಷ್ಣ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ನಾವು ಸುಮಾರು ಆಲ್ಮೋಸ್ಟ್ 1 ಮಂತ್ ಆಯ್ತು ಜಗನ್ನಾಥ್ ಲೀಲೆ, ಆಮೇಲೆ ಇವಾಗ ಭಗವಂತನ ವೃಂದಾವನ ಲೀಲೆ ಶ್ರವಣ ಮಾಡ್ತಾ ಮಾಡ್ತಾ ಎಷ್ಟೋ ಪಾಪಗಳು ನಾಶ ಆಗಿರುತ್ತೆ ನಮ್ಮಲ್ಲಿ. ಅಂದ್ರೆ ಎಷ್ಟೋ ಹೃದಯ ಕಲ್ಮಶ ತೊಳೆದು ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಶ್ರೀಮದ್ ಭಾಗವತಂನಲ್ಲಿ ಬರುವಂತಹ ಭಗವಂತನ ಅಲೌಕಿಕ ಲೀಲೆಗಳನ್ನ ಶ್ರವಣ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಡೀಪ್ ಫ್ರಮ್ ಹಿಸ್ ಹಾರ್ಟ್, ಎಂಜಾಯ್ಸ್ ಡೀಪ್ ಫ್ರಮ್ ಹಿಸ್ ಹಾರ್ಟ್. ಎಂಜಾಯ್ ಮೇಲ್ ಖುಷಿ ಆಗೋದಲ್ಲ, ಒಳಗಿಂದ ಖುಷಿ ಆಗ್ಬೇಕು. ಸೊ ಅದಕ್ಕೆ ಅಲೌಕಿಕ ಆನಂದ ಎಲ್ಲಿ ಸಿಗುತ್ತೆ ನಮಗದು? ಶ್ರೀಮದ್ ಭಾಗವತ. ಯಾರ ಮೇಲೆ ಭಾಗವತಮಿಲ್ಲ ಅವನು ಎಂಜಾಯ್ ಮಾಡ್ತಾ ಇದೀನಿ, ಸುಖ ಪಡ್ತಾ ಇದೀನಿ ಅನ್ನೋದಕ್ಕೆ ಅರ್ಥನೇ ಇಲ್ಲ. ನಮ್ಮ ಮನೇಲಿ ಭಾಗವತಮಿಲ್ಲ ಬಟ್ ನಾನು ಸುಖವಾಗಿದ್ದೀನಿ, ಅರ್ಥನೇ ಇಲ್ಲ. ಅದಕ್ಕೆ ಅರ್ಥನೇ ಇಲ್ಲ, ಆ ಸುಖಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಯಾರಿಗೆ ತಗೊಳಕ್ ಇಷ್ಟ ಇದೆಯೋ ಇಲ್ಲೋ, ಕಷ್ಟ ಆಗುತ್ತೋ ಬೈಕೋತಾರೋ, ಎಷ್ಟೋ ಜನ ಬೈಕೊಂಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ಏನ್ ಬೇಡ ಅಂತ ಹೇಳಿದ್ರೆ ಸುಮ್ಮನೆ ತಗೊಂಡಿಟ್ಟು ಹೋಗ್ತಾರ. ಅವ್ರು ಓದಲ್ಲ ಮಾಡಲ್ಲ, ಸುಮ್ಮನೆ ತಗೊಂಡಿಟ್ಟು ಬರ್ತಾರೆ. ಅದಕ್ಕೆ ಹೇಳೋದು, ನಮ್ಗೇನೋ ಒಂಚೂರು ಕನ್ಸರ್ನ್ ಇದೆ, ಅಟ್ಲೀಸ್ಟ್ ಈ ಜನ್ಮಲ್ಲಿ ಓದಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮಕ್ಕಾದ್ರೂ ಓದ್ಲಿ ಅಂತ. ಈ ಜನ್ಮದಲ್ಲಿ ಓದಿಲ್ಲ ನಾವು, ನೆಕ್ಸ್ಟ್ ಲೈಫ್ ಅಲ್ಲಾದ್ರೂ ಓದಿ ಅಂತ ನಾವೇನ್ ಮಾಡ್ತೀವಿ, ಇಟ್ಬಿಟ್ಟು ಬಂದ್ಬಿಡ್ತೀವಿ. ಎಷ್ಟೋ ಜನ ಫಸ್ಟ್ ಕ್ಯಾಂಟರ್ ರ್ಯಾಪರ್ ಓಪನ್ ಮಾಡಿಲ್ಲ, ಮೊದಲನೇ ಸ್ಕಂದದ ಪುಸ್ತಕದ ರ್ಯಾಪರ್ ಕೂಡ ಓಪನ್ ಮಾಡಿಲ್ಲ, ತಗೊಂಡು 1 ವರ್ಷ ಆಗಿರುತ್ತೆ. ಪರವಾಗಿಲ್ಲ, ಏನ್ ಲಾಸ್ ಇಲ್ಲ. ದಿನ ಅಟ್ಲೀಸ್ಟ್ ನೋಡ್ತಾ ಇರ್ತಾರಲ್ಲ. ನೆಕ್ಸ್ಟ್. I am immensely pleased with a person who bows to Srimad Bhagavatam with utmost respect and devotion. ಹೇಳ್ತಾರೆ, ನಾನು immensely pleased with a person.
ನಾನು ಆ ಮನುಷ್ಯನಿಗೆ ತುಂಬಾ ಏನು ಆಭಾರಿ ಆಗ್ಬಿಡ್ತೀನಿ. ತುಂಬಾ ಖುಷಿ ಆಗುತ್ತೆ ಅವ್ನು ನೋಡಿದಾಗ. ಯಾರು ನೋಡಿದಾಗ? ಯಾರು ಶ್ರೀಮದ್ ಭಾಗವತಂನ ನೋಡಿದ ತಕ್ಷಣ ಬೋಸ್ ಡೌನ್, ತನ್ನ ತಲೆಯನ್ನು ಬಗ್ಗಿಸ್ತಾನೆ, ಓ ಕೃಷ್ಣ ಅಂತ ಹೇಳ್ತಾನೆ. ಇಷ್ಟೇ ಮಾಡ್ಬೇಕು, ಇನ್ನೇನು ಮಾಡೋದ್ ಬೇಕಾಗಿಲ್ಲ. ನೀವು ಒಳಗೆ ಏನಿದೆ ಏನೋ ಓದೋದ್ ಬೇಕಾಗಿಲ್ಲ. ಭಾಗವತಂ ಹರೇ ಕೃಷ್ಣ ಇಷ್ಟು ಮಾಡಿಯಪ್ಪ ಸಾಕು. ನಾವು ಹೇಳಿದ್ರೆ ಅದ್ರಲ್ಲಿ ಏನೋ ಉತ್ಪ್ರೇಕ್ಷೆ ಅನ್ಸುತ್ತೆ. ಕೃಷ್ಣ ಹೇಳ್ತಾರ ಮಾತಿದು ಬ್ರಹ್ಮದೇವರಿಗೆ. ಎಷ್ಟು ಸಲ ಹೇಳಿದ್ವಿ ನಾವು, ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಿ ಅದು ಇದೆ. ಯಾರು ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವ್ರಿಗೆಲ್ಲ ಹಿಂದಿನ ಮುಂದಿನ ಎಲ್ಲ ತಲೆಮಾರು ಪಾಪ ನಾಶ ಆಗ್ಬಿಡುತ್ತೆ. ಸುಮ್ನೆ ಯಾಕೆ ಈ ಭೌತಿಕ ಜಗತ್ತಲ್ಲಿ ಒದ್ದಾಡ್ಕೊಂಡಿರ್ಬೇಕು ನಾವು? ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಿ. ಅವ್ರಿಗೇನ್ ಮಾಡೋ ಕೆಲಸ ಅಲ್ಲ, ಅಲ್ಲಿ ಕುತ್ಕೊಂಡು ಹೇಳ್ತಾರೆ ನಮ್ಗೇನು ಅಂತ ಅನ್ನೋದೆಲ್ಲ ಉಡಾಫೆ ಬೇಕಾಗಿಲ್ಲ. ಉಡಾಫೆ ಮಾಡಬಾರ್ದು. ಯಾಕಂದ್ರೆ ಅದಕ್ಕೆ ನನ್ಗೇನ್ ಅನ್ಸು, ಫಸ್ಟ್ ಈ ಭಾಗವತ ಮಹಿಮೆ ಹೇಳ್ಬೇಕು. ಅಟ್ಲೀಸ್ಟ್ ಮಹಿಮೆ ಕೇಳ್ಕೊಂಡ ಮೇಲಾದ್ರೂ ಮನಸ್ಸು ಕರಗುತ್ತಾ? ಈಗ ಚಳಿ ಎಲ್ಲ ಬಿಟ್ಟು ಭಾಗವತಂ ತಗೊಳ್ಳಿ ಅಂತ ರಸ್ತೆಗೆ ಹೋಗ್ತಾರ? ನಾವೇನ್ ರೋಡಲ್ಲಿ ಹೋಗೋದ್ ಬೇಕಾಗಿಲ್ಲ. ಜಸ್ಟ್ ನಿಮ್ ಫೋನ್ ನಂಬರ್ ಇದೆ, ಕಾಲ್ ಮಾಡಿ ಭಾಗವತಂ ತಗೊಳ್ಳಿ, ಬಾಯಿ ಮುಚ್ಕೊಂಡು ತಗೊಳ್ಳಿ. ಮಾತಾಡಬಾರ್ದು ದುಡ್ಡಿಲ್ಲ ಅಂತ. ಸಾಲ ಇದೆ, ದುಡ್ಡಿಲ್ಲ, ಅದು ಕಮಿಟ್ಮೆಂಟ್, ಬಾಯಿ ಮುಚ್ಕೊಂಡು ತಗೋ ಅಷ್ಟೇ. ಬಾಯಿ ಬಂದ್ ಮಾಡಿಸ್ಬೋದಾ? ಈಗ ನಮ್ಗೆ ಕೋಲ್ಡ್ ಇದೆ, ನಮ್ಗೆ ಪ್ರೂಫ್ ಇದೆ. ಪದ್ಮಪುರಾಣದಲ್ಲಿ ಕೃಷ್ಣ ಹೇಳ್ತಾರೆ ಬ್ರಹ್ಮದೇವರಿಗೆ, ಭಾಗವತಂ ಇಲ್ಲ ಅಂದ್ರೆ ಅದು ಮನೆಯಲ್ಲ, ಅದು ಸ್ಮಶಾನ. ಯಾರ ಮೇಲೆ ಭಾಗವತಂ ಇಲ್ಲ ಅದು ಮನೆಯಲ್ಲ, ಅದು ವಾಯಸ ತೀರ್ಥಂ, ಕಾಗೆಗಳ ತೀರ್ಥಕ್ಷೇತ್ರ. ಕಾಗೆಗಳ ತೀರ್ಥಕ್ಷೇತ್ರ ಅಂದ್ರೆ ಅದು ಸ್ಮಶಾನ. ಸ್ವಲ್ಪ ಮಾಡರ್ನ್ ಆಗಿ ಹೇಳಿದ್ರೆ ಹಂಗನ್ಸುತ್ತೆ, ವಾಯಸ ತೀರ್ಥಂ. In the age of Kali, quarrel and hypocrisy, there's definitely no freedom from the noose of Yama, the Lord of Death, for a man who doesn't have Srimad Bhagavatam at home. ಕಲಿಯುಗದಲ್ಲಿ, in the age of Kali ಅಂದ್ರೆ in the age of quarrel and hypocrisy, ಕಲಹ ಮತ್ತೆ ಕಪಟ. ಸೊ ಈ ಕಲಿಯುಗದಲ್ಲಿ ಯಾರು ತಮ್ಮ ಮನೆಯಲ್ಲಿ ಭಾಗವತಂ ಇಟ್ಕೊಂಡಿಲ್ಲ, ಡೆಫಿನೆಟ್ಲಿ ಅವನ್ ಏನಾಗ್ತಾನೆ? ಯಮನ ಕೊಕ್ಕೆಯಿಂದ ಅವನು ಬಿಡಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನ ಯಸ್ಯ ತಿಷ್ಠತೆ ಶಾಸ್ತ್ರಂ ಗೃಹೇ ಭಾಗವತಂ ಕಲೌ ನ ತಸ್ಯ ಪುನರ್ವೃತ್ತಿರ್ ಯಮಪಾಶಾತ್ ಕದಾಚನ. ಯಾವ ಕಾರಣಕ್ಕೂ ಅವನು ಯಮನ ಪಾಶದಿಂದ ಬಿಡುಗಡೆ ಹೊಂದೋದಿಲ್ಲ. ಈಗ ಆಲ್ಮೋಸ್ಟ್ ಇಲ್ಲಿರೋರು ಎಲ್ರಿಗೂ ಭಾಗವತಂ ತಲುಪಿದ್ವಿ. ಅಂದ್ರೆ ಕೆಲವರ ಹತ್ರ ಮುಂಚೆನೆ ಇತ್ತು, ಆಲ್ಮೋಸ್ಟ್ ಎಲ್ರಿಗೂ ಭಾಗವತಂ ತಲುಪಿದ್ವಿ. ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ. ಹೌದಾ? ಬಟ್ ಯಾರಿಗೂ ಭಾಗವತಂ ಮಹಿಮೆ ಹೇಳಿಲ್ಲ. ಭಾಗವತಂ ಮಹಿಮೆ ಹೇಳ್ಬಿಟ್ಟು ಕೊಟ್ಟಿಲ್ಲ. ಇವತ್ತು ಹೇಳ್ತಾರೆ ಭಾಗವತ ಮಹಿಮೆ. ಹೋದಾಗ ಏನಂದ್ರೆ, ಓಕೆ ಭಾಗವತಂ ತಗೊಳ್ಳಿ ಇರಬೇಕು ಅಷ್ಟೇ, ಜಾಸ್ತಿ ಹೇಳಕ್ ಹೋಗ್ಬಾರ್ದು. ಭಾಗವತಂ ಮಹಿಮೆ ಇದು ಲಾಸ್ಟ್ ಸ್ಟೆಪ್ ನಾನು ತಗೊಂಡಿದ್ದು. 80 ದಿನ ಆದ್ಮೇಲೆ ಕೊನೆಯ 10 ದಿನ ಉಳಿದಿದೆ ಅನ್ನುವಾಗ ಈ ಭಾಗವತ ಮಹಿಮೆ ಹೇಳ್ತೇನೆ. ಯಾಕಂದ್ರೆ ಭಾಗವತ ಮಹಿಮೆ ಮೊದಲೇ ಹೇಳ್ಬಿಟ್ಟಿದ್ರೆ ನಾನು ಮೊದಲನೇ ದಿನಾನೇ, ಹೌದಾ ನಮ್ಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತಾ, ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಹೆಲ್ತ್ ಇಶ್ಯೂ ಸಾಲ್ವ್ ಆಗುತ್ತಾ ಅಂತ ತಗೊಳ್ತಾ ಇದ್ವಿ. ಹಾಗೆ ನಮಗೂ ಒಂದ್ ಸೆಟ್ ಇರಲಿ ಭಾಗವತ. ಸ್ವಲ್ಪ ಸಾಲ ಇದೆ, ಮನೆ ಸಾಲ ಅಥವಾ ಇನ್ನೊಂದು ಮತ್ತೊಂದು, ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಬಟ್ ಆಗುತ್ತೆ ಅನ್ಕೊಂಡು ತಗೊಂಡ್ರೆ ಏನಾಗುತ್ತೆ, ಫಲ ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಇದೇ ಲಾಸ್ಟ್ ಸ್ಟೆಪ್. ನಾನು ಇನ್ನು ಒಂದು ಮಾತು ಯಾವತ್ತು ನಾನು ಭಾಗವತಂ ತಗೊಳ್ಳಿ, ಭಾಗವತ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ನನ್ನ ಬಾಯಲ್ಲಿ ಒಂದು ಮಾತು ಬರೋದಿಲ್ಲ. ಎಷ್ಟು ಬೇಜಾರಲ್ಲಿ ಹೇಳ್ತಾ ಇದೀನಿ ಗೊತ್ತಾ? ಎಲ್ರು ಪ್ರಯತ್ನ ಮಾಡಿದ್ರೆ, ಇಲ್ಲಾಂದ್ರೆ ಹೇಳ್ತಾ ಇಲ್ಲ. ಇದು ಕೊನೆಯ ಅಸ್ತ್ರ. ಇನ್ ಮುಂದಕ್ಕೆ ನಾನು ಭಾಗವತಂ ತಗೊಳಕ್ ಹೇಳಿ ನಾನು ಒಂದು ಮಾತು ಮಾತಾಡೋದಿಲ್ಲ. ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ, ಬಿಟ್ರೆ ಬಿಡಿ. ಮಹಿಮೆ ತಿಳ್ಕೊಂಡು ಭಾಗವತ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾ ನಾವು? ಇದು ತಗೊಂಡ್ರೆ ಏನಾಗುತ್ತೆ? ಒಳ್ಳೇದಾಗುತ್ತೆ. ಹಾಗಾದ್ರೆ ಕೊಡಿ ನನಗೆ. ಅದೇ ಅದ ಅರ್ಥ ಏನು? ಭಾಗವತ ಮಹಿಮೆ
ಓ ಇಷ್ಟೆಲ್ಲ ಮಹಿಮೆ ಇದೆ. ನಾನು ಬರೀ ಕೆಲವು ಮಾತ್ರ ಸೆಲೆಕ್ಟ್ ಮಾಡಿದೆ ಅಷ್ಟೇ. ಎಷ್ಟೊಂದಿದೆ, ಸುಮಾರು ಶ್ಲೋಕಗಳಿದೆ, ಕೆಲವು ಮಾತ್ರ ನಾನು ಶ್ಲೋಕ ತಗೊಂಡಿದ್ದೇನೆ. ಭಾಗವತಂ ಮಹಿಮೆ ತಿಳ್ಕೊಂಡ ಮೇಲೆ ಇಷ್ಟೊಂದು ಮಹಿಮೆ ಇದೆಯಾ ನನ್ಗೆ ಗೊತ್ತಿರಲಿಲ್ಲ, ಹಾಗಾದ್ರೆ ನನಗೂ ಒಂದು ಭಾಗವತಂ ಬೇಕು ಅಂದ್ರೆ ಅದ್ರ ಫಲ ಕಡಿಮೆ ಆಗುತ್ತೆ. ನಾಮದ ಮಹಿಮೆನೂ ಅಷ್ಟೇನೆ, ಎಷ್ಟೋ ಮಹಿಮೆಗಳಿದೆ ನಾಮದಲ್ಲಿ. ನಾಮದ ಮಹಿಮೆ ತಿಳ್ಕೊಂಡು ನಾನು ನಾಮ ಹೇಳ್ತೀನಿ ಇನ್ಮೇಲೆ ಹರೇ ಕೃಷ್ಣ ಅಂತ ಹೇಳ್ತೀನಿ ಅಂದ್ರೆ ಫಲ ಕಡಿಮೆ ಆಗುತ್ತೆ. ಆದ್ರೆ ಅದು ತಿಳಿಸಿ ಹೇಳ್ದಿದ್ರೆ ನಮ್ಗೆ ಅರ್ಥನೇ ಆಗುತ್ತೆ. ಸೊ ಯಾವ ತರ ಪರಿಸ್ಥಿತಿ ಬಂದಿದೆ ನಾವು, ಅದಕ್ಕೋಸ್ಕರ ಇದು ಕೊನೆಯ ಅಸ್ತ್ರ. ಭಾಗವತ ಮಹಿಮೆ ವಿತ್ ಪ್ರೂಫ್ ಹೇಳ್ಬೇಕು, ಅದನ್ನ ಓದಿ ಹೇಳ್ಬೇಕು, ನಿಮ್ಮ ಹತ್ರ ಓದಿಸಿ ಅದನ್ನ ತಿಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಆಗ್ಬೋದಾ? ದುಡ್ಡಿಗೇನು ಕಮ್ಮಿ ಇಲ್ಲ ಯಾರಿಗೂ, ದುಡ್ಡು ಬೇಜಾನ್ ಇದೆ, ಎಲ್ಲರ ಹತ್ರ ಇದೆ. ಒಂದೊಂದ್ ಮನೇಲಿ 4-5 ಸ್ಮಾರ್ಟ್ ಫೋನ್ಸ್, ಅದಕ್ಕೆ ಕರೆನ್ಸಿ. ಕೇಬಲ್ ಡಿಶ್ ಅದು ಕರೆನ್ಸಿ. 2 ತರ ಪೇಪರ್, ಕನ್ನಡ ಒಂದು ಪೇಪರ್, ಇಂಗ್ಲಿಷ್ ಒಂದು ಪೇಪರ್. ಒಂದ್ ಸಂಡೇ ಬಂದ್ರೆ 1,000 ರೂಪಾಯಿ 2,000 ರೂಪಾಯಿ ಕಟ್ಕನ್ ಬಾಯಿಗೆ ಹಾಕ್ಬಿಟ್ಟು ಬಂದ್ಬಿಡ್ತೀವಿ. ಕುಡಿಯೋರು, ತಿನ್ನೋರು, ಮಾಡಬಾರ್ದು ಮಾಡೋರಿಗೆ ಬೇಜಾನ್ ದುಡ್ಡು. ಒಂದ್ ಸಂಡೇ ಎಲ್ಲಾದ್ರೂ PVR ಹೋದ್ರೆ ಒಬ್ಬೊಬ್ಬರಿಗೆ 300-500 ರೂಪಾಯಿ ಟಿಕೆಟು, ಬರ್ತಾ ದಾರಿಲಿ ಪಿಜ್ಜಾ ಬರ್ಗರ್ ತಿನ್ಕೊಂಡು ಬರ್ತೀವಿ, 5,000 ಹೋಯ್ತು. ಭಾಗವತಂ ತಗೊಳ್ಳಿ, ಭಾಗವತಂ ಯಾಕೋ ಸ್ವಲ್ಪ ಬಿಸ್ನೆಸ್ ಡಲ್ ಇದೆ, ಸಂಬಳ ಬಂದಿಲ್ಲ, ಸ್ವಲ್ಪ ಕಮಿಟ್ಮೆಂಟ್ ಇದೆ, ಇದು ಬೇರೆ ರಾಗ ಶುರು ಆಗ್ಬಿಡುತ್ತೆ. ಮತ್ತೆ ಖರ್ಚು ಮಾಡಕ್ಕೆ ದೇಹ ಸುಖಕ್ಕೋಸ್ಕರ ಖರ್ಚು ಮಾಡ್ತೀವಿ ನಾವು. ದೇಹ ಸುಖ ಬಿಡಿ, ಇವಾಗ ಭಗವಂತನ ಅಲೌಕಿಕ ಸುಖಕ್ಕೆ ಕೈ ಹಾಕೋಣ, ಮನಸ್ಸು ಮಾಡೋಣ. ಓಕೆ, ಸೊ ಯಾರು ಭಾಗವತದ ಬಗ್ಗೆ ತಿರಸ್ಕಾರದ ಮಾತುಗಳನ್ನಾಗ್ಲಿ ಅದನ್ನ ಕೇಳಿಸ್ಕೋಬಾರ್ದು. ಭಾಗವತನ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಕಪಾಳ ಮೋಕ್ಷ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಯಾರು ಭಾಗವತನ ಬಗ್ಗೆ ಹೇಳ್ತಾರಲ್ಲ, ಭಾಗವತಮಲ್ಲಿ ಬರುತ್ತೆ, ಯಾರು ವೈಷ್ಣವ ಅಪರಾಧ ಮಾಡ್ತಾನೆ, ಭಾಗವತಮ್ಗೆ ಅಪರಾಧ ಮಾಡ್ತಾನೆ, ಅಲ್ಲಿ ಆ ಜಾಗದಲ್ಲಿ ಯಾರು ಇರ್ತಾರೆ ಅವನು ಸೂಸೈಡ್ ಮಾಡ್ಕೋಬೇಕು, ಇಲ್ಲ ಅವನನ್ನ ಕೊಲ್ಲಬೇಕು, ಇಲ್ಲ ಆ ಜಾಗದಿಂದ ಹೊರಗೆ ಬರ್ಬೇಕು. ಇದು ಭಕ್ತಿ ರಸಾಮೃತ ಸಿಂಧುನಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಹೇಳ್ತಾರೆ. ಯಾರತ್ರ ಭಕ್ತಿ ರಸಾಮೃತ ಸಿಂಧು ಇದೆ, ಯಾರು ಓದಿದ್ರ, ವೈಷ್ಣವ ಅಪರಾಧ ಯಾರು ಮಾಡ್ತಾನೆ ಅವನ ಎದುರುಗಡೆ ನಿಂತಿರೋನು ಸೂಸೈಡ್ ಮಾಡ್ಕೋಬೇಕು, ಬದುಕಿರಬಾರ್ದು ಅವನು ವೈಷ್ಣವ ಅಪರಾಧ ಕೇಳಿಸ್ಕೊಂಡು. ಎರಡನೇದು, ಯಾರು ಅಪರಾಧ ಮಾಡ್ತಾನೆ ಅವನ್ನ ಕೊಲ್ಬಹುದು. ಮೂರನೇದು, ಹಂಗೂ ಆಗಿಲ್ಲ ಅಂದ್ರೆ ಆ ಜಾಗದಿಂದ ನಾವು ಹೊರಗೆ ಬರ್ಬೇಕು. ಅದಕ್ಕೆ ಯಾರಾದ್ರೂ ಶ್ರೀಮದ್ ಭಾಗವತಂ ಬಗ್ಗೆ ಏನಾದ್ರು ಅಕಸ್ಮಾತ್ ಅಪಚಾರ ಮಾಡೋ ತರ ಮಾತಾಡಿದ್ರೆ ನಾವು ಅದನ್ನ ಕೇಳಿಸ್ಕೋಬಾರ್ದು. ಅಲ್ಲಿಂದ ನಾವು ಹೊರಗೆ ಬರ್ಬೇಕು. ಯಾಕಂದ್ರೆ ಇದು ಶ್ರೀಮದ್ ಭಾಗವತಂ ಕೃಷ್ಣ. ಅದಕ್ಕೆ ಕೃಷ್ಣ ಭಕ್ತರ ವೈಷ್ಣವರ ನಿಂದನೆ ಮಾಡಬಾರ್ದು. ಮುಂದೆ ಹೇಳ್ತಾರೆ, Oh my son, till the time a man keeps Srimad Bhagavatam at home, his ancestors drink milk, ghee, honey and sweet water. ಎಲ್ಲಿವರೆಗೂ ಶ್ರೀಮದ್ ಭಾಗವತಂ ಇಟ್ಕೊಂಡಿರ್ತಾರೆ ಅಲ್ಲಿವರೆಗೂ ಅವನ ಪೂರ್ವಜರು ಹಾಲು ತುಪ್ಪ ಕುಡಿತಾರಂತ. ಈಗ ಒಬ್ಬ ಕಟಕ ಇರ್ತಾನೆ, ಅಪ್ಪ ಕಟಕ, ಮಗ ಒಳ್ಳೆಯವನಿರ್ಬೋದು. ಕಟಕ ದಿನ ಪ್ರಾಣಿಗಳು ಕೊಲ್ತಾ ಇರ್ತಾನೆ, ಕೋಳಿ ಕುರಿನ್ ಕೊಲ್ತಿರ್ತಾನೆ, ಅವ್ನ್ ನರಕನೇ 100% ಗ್ಯಾರಂಟಿ. ಬೇರೆ ಸ್ವರ್ಗಕ್ಕೆ ಹೋಗೋಂತ ಚಾನ್ಸೇ ಇಲ್ಲ. ಒಂದ್ ವೇಳೆ ಆ ಕಟಕ ನರಕಕ್ಕೆ ಹೋಗಿದ್ರು ಅವನ್ ಮಗ ಶ್ರೀಮದ್ ಭಾಗವತಂ ಇಟ್ಕೊಂಡ್ರೆ ಕೀಪ್ಸ್, ಒನ್ ಹೂ ಕೀಪ್ಸ್ ಶ್ರೀಮದ್ ಭಾಗವತಂ, ನಾಟ್ ಒನ್ ಹೂ ರೀಡ್ಸ್. ಯಾರು ಭಾಗವತಂ ಇಟ್ಕೊಡ್ತಾರೆ ಮನೆಯಲ್ಲಿ, ಅವನ ಎನ್ಸೆಸರ್ಸ್, ಅವನ ಪೂರ್ವಜರು ನರಕದಲ್ಲಿದ್ರು ಕೂಡ ಹಾಲು ತುಪ್ಪ ಕುಡಿತಾರೆ, ಖುಷಿಯಿಂದ ಇರ್ತಾರೆ. ನಾವ್ ಹೇಳ್ಬೇಕಾದ್ರೆ ಒಂದೊಂದು ಮಾತನ್ನ ಹೇಳ್ತೀವಿ, ಅಯ್ಯೋ ನಮಗೆ ಈಗ ವಯಸ್ಸಾಯ್ತು, ನಾವು ಓದಕ್ಕೆ. ಪರವಾಗಿಲ್ಲ, ನೀವು ಓದ್ಬೇಡಿ ಅಪ್ಪ, ನೀವು ನರಕಕ್ಕೆ ಹೋಗಿ ಪರವಾಗಿಲ್ಲ. ನಿಮ್ ಮಗನೋ ಮೊಮ್ಮಗನೋ ಓದ್ತಾನಲ್ಲ, ಅವನು ಓದಿದಾಗ ನೀವು ಉದ್ಧಾರ ಆಗ್ತೇನೆ. ಇದನ್ನು ಹೇಳ್ಕೊಟ್ಟಿದೀವಿ ಭಾಗವತಂ. ಇಲ್ಲಾಂದ್ರೆ ದಿನಕ್ಕೊಂದೊಂದು ಭಾಗವತಂ. ಇವತ್ತಿಗೆ ಎಷ್ಟು 80 days ಆಯ್ತು, 80 ದಿನ ಆಯ್ತು, 80 ಭಾಗವತಂ ಆಯ್ತು. ಇನ್ನು 10 ದಿನಕ್ಕೆ ಇನ್ನೊಂದು 20 ಭಾಗವತಂ ಅಷ್ಟೇ ಮಾಡ್ಬೇಕು.
ಇವತ್ತಕ್ಕಾಗತ್ತೆ, ಇವತ್ತೊಂದು 5-10 ಆಗುತ್ತೆ. ಮಾಡ್ಲೇಬೇಕು ಎಲ್ರು. ನೆನ್ನೆ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೆ ಕ್ಲಾಸ್, ನೆನ್ನೆ ಹೇಳಿದಲ್ವಾ, 2021 ನಲ್ಲಿ 1000 ಪುಸ್ತಕ ಪ್ರಿಂಟ್ ಆಗಿದೆ, ಅಂದ್ರೆ 1000 ಸೆಟ್ ಕನ್ನಡ. ಎಷ್ಟು 2021 ನಲ್ಲಿ? 22, 23, 24. 1996 ಇಂದ 2024 ವರೆಗೂ ಎಷ್ಟು ವರ್ಷ ಆಯ್ತು? 28 ವರ್ಷ ಆಯ್ತು ಅಲ್ವಾ? 96 ಅಲ್ವಾ ಹೇಳಿದ? 96 ಇಂದ 16 ಅಂದ್ರೆ 28 ವರ್ಷ ಆಯ್ತು. 28 ವರ್ಷಕ್ಕೆ 1000 ಪುಸ್ತಕ ಅದ್ರ ಸೆಟ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಲೆಕ್ಕ ಹಾಕಿ, 30 ವರ್ಷ ಅಂತ ಇಟ್ಕೊಳ್ಳಿ. 30 ವರ್ಷಕ್ಕೆ 1000, 10 ವರ್ಷಕ್ಕೆ 350, 1 ವರ್ಷಕ್ಕೆ 35, 1 ವರ್ಷಕ್ಕೆ 35 ಸೆಟ್ ಕನ್ನಡ. ಲೆಕ್ಕ ಹಾಕಿ ನೀವೇ ನೋಡಿ. ಕಾಣಿಸುತ್ತಾ? ನನ್ಗೆ ಗೊತ್ತಿಲ್ಲ, ಕಾಣಿಸದ್ಯಾ? ಏನಿದೆ ಎಷ್ಟಿದು? 1996 ಇಂದ 2021. ಓಕೆ, ಟೋಟಲ್ ಎಷ್ಟಾಗಿದೆ ನಾ ಹೇಳ್ಬಿಡ್ತೀನಿ. 7000 ಪ್ರಿಂಟ್ ಆಗಿದೆ. ಒಂದು 2 3.5 4.5 5.5 6 7,000. ಓಕೆ, 7,000 ಪ್ರಿಂಟ್ ಆಗಿದೆ 30 ವರ್ಷಕ್ಕೆ. ಯಾರಿಗೂ ಬೇಡ ಭಾಗವತ. ಓಕೆ, ಕನ್ನಡದವ್ರ ಸಂಖ್ಯೆ ಕಡಿಮೆ ಇದೆ. ಇಷ್ಟೇ ಒಂದು 5-6 ಕೋಟಿ ಇರ್ಬೋದಾ? ಅಷ್ಟೇ. 5-6 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಮನೆಯಲ್ಲಿ ಭಾಗವತಂ ಇದೆ? 7,000 ಜನ. 7,000 ಡಿವೈಡ್ ಬೈ 7 ಕೋಟಿ. ಈಗ 7 ಕೋಟಿ ಇರ್ಬೋದು ಕರ್ನಾಟಕ ಜನಸಂಖ್ಯೆ. 7,000 ಡಿವೈಡ್ ಬೈ 7 ಕೋಟಿ ಎಷ್ಟಾಯ್ತು? 10,000 ಅಲ್ಲ? ಗೊತ್ತಿಲ್ಲ, ಲೆಕ್ಕ ಹಾಕಿ. 10,000 ಜನಕ್ಕೆ ಒಂದು ಭಾಗವತಂ. ಕರೆಕ್ಟಾ ಲೆಕ್ಕ? 7,000 ಬುಕ್ಸು ಸೆಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಇಲ್ಲಿವರೆಗೆ. 7 ಕೋಟಿ ಜನಸಂಖ್ಯೆ ಇದೆ ಕನ್ನಡದವರು. 10,000 ಕರೆಕ್ಟ್ ಇದೆ ಪ್ರಭು. ಹಾ, ಕರೆಕ್ಟ್ ಇದೆ ಪ್ರಭು. ಕರೆಕ್ಟಾ? ಓಕೆ, ಸೊ 10,000 ಜನಕ್ಕೆ ಒಂದು ಭಾಗವತಂ. ಈಗ 80 ಭಾಗವತಂ ಹೋಗಿದೆ ಅಂದ್ರೆ ಎಷ್ಟು ನಾವು ಮಾಡಿರ್ಬೇಕು? 8 ಲಕ್ಷ ಜನನ ನಾವು ಅಪ್ರೋಚ್ ಮಾಡಿರ್ಬೇಕು. ಹಾಗಾದ್ರೆ 8 ಲಕ್ಷ ಅಂದ್ರೆ 10,000 ಜನಕ್ಕೆ ಒಬ್ಬನ ಹತ್ರ ಮಾತ್ರ ದುಡ್ಡಿದ್ಯಾ? ದುಡ್ಡಿನ ಪ್ರಶ್ನೆನೇ ಅಲ್ಲ ಇಲ್ಲಿ, ಇದಿಲ್ಲ ಇಲ್ಲಿ, ಮನಸ್ಸಿಲ್ಲ ಅಷ್ಟೇನೆ. ಕರೆಕ್ಟಾ? ಸುಮ್ನೆ ಇವೆಲ್ಲ ಯಾಕೆ ಬಿಚ್ಚಿ ಹೇಳ್ತಾ ಇದೀನಿ ಅಂದ್ರೆ, ಅಲ್ಲ ನಿಮ್ಮ ಹತ್ರ ಭಾಗವತಂ ಇದೆ, ನಾನು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಇನ್ನೊಬ್ಬರಿಗೆ ಹೇಗೆ ನೀವು ಸ್ಪ್ರೆಡ್ ಮಾಡ್ತೀರಾ? ಈಗ ಭಾಗವತಂ ಇಲ್ದಿರೋರ್ನ ಕರ್ಕೊಂಡ್ ಬಂದು ಇಲ್ಲಿ ಕೂರ್ಸಿ ಹೇಳಕ್ಕಾಗುತ್ತಾ ನಾನು? ನಿಮ್ಮ ಮೂಲಕ ನೀವು ಒಬ್ಬೊಬ್ರು 100 ಜನಕ್ಕೆ ಕಾಲ್ ಮಾಡ್ಬೇಕು, ಅದ್ರಲ್ಲಿ ಒಬ್ರು ಭಾಗವತಂ ತಗೊಳ್ತಾರೆ. ಸುಮ್ಮನೆ ಭಾಗವತಂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡ್ಬೇಕು ಗೊತ್ತಿದೆಯಾ? ಎಷ್ಟು ಪ್ರಯತ್ನ ಮಾಡ್ಬೇಕು ಗೊತ್ತಾ? ಎಷ್ಟು ಎಫರ್ಟ್ ಹಾಕ್ಬೇಕು ಗೊತ್ತಾ? ಎಷ್ಟು ಪ್ರಾರ್ಥನೆ ಮಾಡ್ಬೇಕು ಗೊತ್ತಾ ಗುರು ಮಹಾರಾಜರಿಗೆ? ಈ ಅಂಕಿಅಂಶ ಹೇಗೆ ಹೇಳ್ತಾ ಇದೀನಿ? 7 ಕೋಟಿ ಜನಕ್ಕೆ 7,000 ಪುಸ್ತಕ ಸೆಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ ನಾವು ಒಂದೊಂದು ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಎಷ್ಟು ಎಫರ್ಟ್ ಹಾಕ್ಬೇಕು? ಅದಕ್ಕೆ ಫಸ್ಟ್ ನಾವು ಗುರು ಮಹಾರಾಜರ ಕೃಪೆ ಕೇಳ್ಬೇಕು. ನನ್ ಬೈದ್ರು ಪರವಾಗಿಲ್ಲ, ನನ್ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ಏನ್ ಯಾವಾಗ್ಲೂ ಕಾಲ್ ಮಾಡ್ತಾನೆ ಭಾಗವತಂ ತಗೊಳ್ಳಿ ಅಂತ, ನಮ್ದು ಪರವಾಗಿಲ್ಲ. ನಮ್ಗೆ ಭಾಗವತಂ ಹೋಗ್ಬೇಕು ಮನೆಗೆ ಅಷ್ಟೇ. ಇಷ್ಟು ಸಲ ನೆನ್ನೆ ನೋಡಿ, ಫುಲ್ ಬಾಡಿ ಫುಲ್ ಸ್ಟ್ರೈನ್, ಹೋದ್ ಕಡೆ ಎಲ್ಲಾ ಟ್ರಾಫಿಕ್, ಎಲ್ಲಾ ಇವತ್ತಿನ ಹಬ್ಬಕ್ಕೆ ಲಕ್ಷ್ಮಿ ಹಬ್ಬ ಮಾಡಕ್ಕೆ ಜನಕ್ಕೆ ಉತ್ಸಾಹ. ಎಲ್ಲ ಕಡೆ ಬ್ಲಾಕ್ ಮಾಡ್ಕೊಂಡು, KR ಪುರಂ ಮಾರ್ಕೆಟ್ ಬ್ಲಾಕು, ಹಲ್ಸೂರ್ ಬ್ಲಾಕು, ಎಲ್ಲ ಕಡೆ ಬ್ಲಾಕ್. ಒಂದಿನ ರಜಾ ಸಿಗುತ್ತೆ ನಮ್ಗೆ, ಅಟ್ಲೀಸ್ಟ್ ಒಂದಿನ ಮನೇಲಿ ಇರೋಣ. ಇಲ್ಲ, ಬೆಳಗ್ಗೆ ಮನೆ ಬಿಟ್ಟು ಸಾಯಂಕಾಲ ಬಂದಿದ್ದು. ಸುಮ್ನೆ ಮಾಡ್ತಾರ? ಏನೋ ಲಾಭ, ಏನೋ ಕಮಿಷನ್, ಏನೋ ಸಿಗುತ್ತೆ, ಏನೋ ಸಿಗುತ್ತೆ, ಏನೋ ಸಿಗುತ್ತೆ, ಏನೋ ಸಿಗುತ್ತೆ ಬಿಡಿ ನಮ್ಗೆ. ನಿಮ್ಗೆ ಯಾಕೆ? ಏನೋ ಸಿಗುತ್ತೆ ನಮ್ಗೆ. ನಿಮಗೆ ಏನ್ ಸಿಗ್ತದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ನಮ್ಗೆ ಏನ್ ಸಿಗುತ್ತೆ ನಿಮ್ಗೆ ಯಾಕೆ?
ನಮ್ ಪಾಪ ನಾಶ ಆಗ್ತಾ ಇದೆ. ಹುಡ್ಕೊಂಡ್ ಬಂದು ಭಾಗವತಂ ಕೊಟ್ಟೋಗ್ತಾರೆ, ಹುಡ್ಕೊಂಡ್ ಬಂದು ಕೊಟ್ಟೋಗ್ತೀವಿ. ಲೊಕೇಶನ್ ಕಳ್ಸಿ ಅಲ್ವಾ? ಹಾ ಓಕೆ, ಲೊಕೇಶನ್ ಕೃಷ್ಣ ಹುಡ್ಕೊಂಡ್ ಬಂದ್ ಬರ್ತಾನೆ ನಿಮ್ ಮನೆಗೆ, ನಾನ್ ಬರ್ತೀನಿ ಮನೆಗೆ ಅಂತ ಕೃಷ್ಣನೇ ಹುಡ್ಕೊಂಡ್ ಬರ್ತಾನೆ. ನಮ್ಗ್ ಬೇಡ, ಬಟ್ ನಮ್ಗೆ ಲಕ್ಷ್ಮಿ ಬೇಕು. ಲಕ್ಷ್ಮೀ ಬಾರಮ್ಮ, ಅವಳು ಲಕ್ಷ್ಮಿ ಬರ್ತಾಳೆ. ಇಲ್ಲಿ ನನ್ ಗಂಡ ಇಲ್ಲ, ಇಲ್ಲಿ ಭಾಗವತಂ ಇಲ್ಲ, ಓ ಮೈ ಗಾಡ್ ಗೀತೆ ಇಲ್ಲ, ಮತ್ತೆ ಇನ್ನೇನಿದೆ? ನಾನು ಓಡೋಗ್ಬಿಡ್ತೀನಿ ಇಲ್ಲಿಂದ. ಬಟ್ ಭಗವಂತ ಆರ್ಡರ್ ಮಾಡಿದ್ದಾನೆ ನನಗೆ, ಅವನ್ ಪುಣ್ಯ ಇರೋವರೆಗೂ ಇರು. ತೇತಂ ಭುಕ್ತ ವಿಶಾಲಂ ಸ್ವರ್ಗಲೋಕೆ ಕ್ಷೀಣೆ ಪುಣ್ಯ ಮರ್ತೆ ಲೋಕಂ ವಿಶಾಂತಿ. ಓ ಲಕ್ಷ್ಮಿ, ಅವನ್ ಪುಣ್ಯ ಇರೋರು ಇರು ಮನೇಲಿ, ಆಮೇಲೆ ನಾನೇ ಕರಿತೀನಿ ಬಂದ್ಬಿಡು. ಆಮೇಲೆ ಬಿಲಿಗೇಟ್ಸ್ ಆಗಿದ್ನಲ್ಲ, ಬಿಲಿಗೇಟ್ಸ್ ಆಗಿದ್ದ ಅವಾಗ ಈಗ ಭಿಕ್ಷಕ ಆಗಿದ್ದಾನೆ. ಹಿಂದಿನ ಜನ್ಮದಲ್ಲಿ ಬಿಲಿಗೇಟ್ಸ್ ಆಗಿದ್ದ, ಲಕ್ಷ್ಮಿ ವಾಪಸ್ ಬಂದ್ಬಿಟ್ಲು ವೈಕುಂಠಕ್ಕೆ, ಈಗ ಅವನು ಭಿಕಾರಿ ಆಗಿದ್ದಾನೆ. ಸೊ ಈಗ ನಾವ್ ಎಷ್ಟು ಜನ ಭಿಕಾರಿಗಳನ್ನ ನೋಡ್ತೀವಿ, ಭಿಕ್ಷಕರನ್ನ ನೋಡ್ತೀವಿ, ಅವರೆಲ್ಲ ಬಿಲಿಗೇಟ್ಸ್ ಆಗಿದ್ದವ್ರೆ ಹಿಂದಿನ ಜನ್ಮದಲ್ಲಿ. ನನಗೆ ಇದನ್ನೆಲ್ಲ ಹೇಳ್ಬೇಕು, ಕೊಡ್ಬೇಕಾದ್ರೆ ಹೇಳ್ಬೇಕು ಅನ್ಸುತ್ತೆ. ಬೇಡ ಫಸ್ಟ್ ಕೊಟ್ಬೇಡ ಭಾಗವತಂ. ಭಾಗವತಂ ಇಟ್ಕೊಳ್ಳಿ, ಪೂಜೆ ಮಾಡಿ ಫಸ್ಟ್, ಆಮೇಲೆ ಬೇಡ. ಸೊ ನಾವು ಎಷ್ಟು ಭಾಗ್ಯವಂತರು. ಎಷ್ಟೋ ಜನ ಅಪೇಕ್ಷೆನೆ ಪಟ್ಟಿಲ್ಲ, ಭಾಗವತಂ ಬೇಡ ಅನ್ನೋರು. ನಮ್ಮಲ್ಲಿ ಸೀರೆ ಇಡಕ್ ಜಾಗ ಇಲ್ಲ, ನಮ್ಮಲ್ಲಿ ಬಟ್ಟೆ ಇಡಕ್ ಜಾಗ ಇಲ್ಲ, ಕಬೋರ್ಡ್ ತುಂಬಾ ಖಾಲಿ ಇದೇನು ತುಂಬ್ಕೊಂಡ್ಬಿಟ್ಟಿದೆ, ಭಾಗವತಂ ಎಲ್ಲಿ ಇಡ್ಲಿ ಅಂತ ಕೇಳೋರು. ಅಂತವ್ರಿಗೆ ಇದು ಒಂದೆರಡು ಓದ್ಬಿಡೋಣ. In the age of Kali, of quarrel and hypocrisy, I am always present with all other demigods in the place where this Srimad Bhagavatam is present. ಮನೇಲಿ ಭಾಗವತಂ ಇರೋದಿಲ್ಲ. ಇದು ನಮ್ಮ ಗ್ರಾಮ ದೇವತೆ, ಇದು ನಮ್ಮ ಊರ್ ದೇವತೆ, ಇದು ನಮ್ಮ ಆ ದೇವತೆ, ಇದು ನಮ್ಮ ಈ ದೇವರು, ಇದು ನಮ್ಮ ಆ ದೇವರು, ಗೋಡೆ ತುಂಬಾ ದೇವತೆಗಳಾಗಿರ್ತಾರೆ. ಭಾಗವತಂ ಎಲ್ಲಿ? ಮತ್ ಫೋಟೋ ಮಾತ್ರ ಇದೆ ಅಷ್ಟೇ, ಅಲ್ಲಿ ದೇವತೆಗಳಿಲ್ಲ. ಅಲ್ಲಿ ಮನೆ ದೇವರು ಇಲ್ಲ, ಊರ್ ದೇವರು ಇಲ್ಲ, ಯಾವ ದೇವರು ಇಲ್ಲ, ಬರೀ ಫೋಟೋ ಇದೆ ಅಷ್ಟೇ. ಅಲ್ಲಿ ನಿಮ್ಗೆ ಅನ್ಸುತ್ತೆ ನಮ್ಮ ಮನೆ ದೇವ್ರು ಇದಾರೆ, ದೇವ್ರ ಮನೇಲಿ. ಇನ್ನೊಬ್ರು ಮನೆಗೆ ಹೋಗಿದೆ, ದೊಡ್ಡದಾಗಿ ಇಷ್ಟು ದೊಡ್ಡದಾಗಿ ಫೋಟೋ ಮಾಡ್ತಾ ಇಟ್ಕೊಂಡು, ದೇವ್ರ ಮನೆ ತುಂಬಾ ದೊಡ್ಡ ಫೋಟೋ ಇದೆ. ಏನಿದು? ನಮ್ಮ ಮನೆ ದೇವ್ರು. ಓಕೆ, ಈಗ ನಿಮ್ ಮನೆ ದೇವರಿಗೆ ಶಕ್ತಿ ಬಂತು, ಯಾಕಂದ್ರೆ ಕೃಷ್ಣ ಬಂದ ನಿಮ್ಮ ಮನೆಗೆ. ಕೃಷ್ಣ ಇಲ್ಲದೆ ಇದ್ರೆ ಅದು ಬರೀ ಏನು ಮನೆ ದೇವರು, ಫೋಟೋದಲ್ಲಿ ಮಾತ್ರ ಅಷ್ಟೇ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಎಲ್ಲಿ ನನ್ನ ಶ್ರೀಮದ್ ಭಾಗವತಂ ಇರುತ್ತೆ ಅಲ್ಲಿ ನಾನು ಎಲ್ಲಾ ದೇವತೆಗಳ ಜೊತೆ ವಾಸ ಮಾಡ್ತೀನಿ. ಓಕೆ, in the age of Kali, I am always present with all other demigods. ದೇವತೆಗಳು, demigods ಅಂದ್ರೆ ದೇವತೆಗಳು. In the place where Srimad Bhagavatam is present. One who doesn't listen to or recite the supreme Srimad Bhagavatam and not find happiness in it is always be under the control of Yamaraja, the Lord of Death. This is the absolute truth. ಯಾರು ಶ್ರೀಮದ್ ಭಾಗವತಂನ ಶ್ರವಣ ಮಾಡಿಲ್ಲ, ಓದಿಲ್ಲ, ಶ್ರವಣ ಮಾಡಿ ಓದಿ ಆನಂದ ಪಟ್ಟಿಲ್ಲ ಒಳಗಿಂದ, ಅವನು ಯಾವಾಗಲೂ ಯಮನ ಕಂಟ್ರೋಲ್ ಇರ್ತಾನೆ. ಯಮವನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಯಾರು ಶ್ರೀಮದ್ ಭಾಗವತಂ ಓದ್ತಾ ಇಲ್ಲ, ಭಾಗವತಂ ಓದೋದಿರ್ಲಿ, ಭಾಗವತಂ ತಗೊಳ್ತಾ ಇಲ್ಲ, ಭಾಗವತಂ ಇಟ್ಕೊಂಡಿಲ್ಲ ಮನೆಯಲ್ಲಿ, ಅವನ್ನ ಯಾವಾಗಲೂ ಯಮ ಕಂಟ್ರೋಲ್ ಮಾಡ್ತಿರ್ತಾನೆ. ಓಕೆನಾ? ಇನ್ನೊಂದು ಹೇಳ್ಬಿಟ್ಟು ಆಮೇಲೆ ನಿಮ್ಗೆ 5 minutes ಟೈಮ್ ಕೊಡ್ತೀನಿ, ನೀವೇನಾದ್ರೂ ಮಾತಾಡ್ಬೋದು. For the one who studies Srimad Bhagavatam every day, reading each letter awards a merit equal to donating a kapila in charity. ಶ್ರೀಮದ್ ಭಾಗವತಂನ ಪ್ರತಿ ಒಂದೊಂದು ಅಕ್ಷರ ಓದಿದ್ರು, ಒಂದೊಂದು ಅಕ್ಷರ ಒಂದು ಶ್ಲೋಕನೂ ಅಲ್ಲ, ಕೇವಲ ಒಂದೇ ಒಂದು ಅಕ್ಷರ ಓದಿದ್ರು ಅವನು ಸ್ವರ್ಗೀಯ ಹಸು, ಕಪಿಲ ಗೋ.
ಯಾರಿಗಾದ್ರೂ ಗೊತ್ತಿದೆ ಕಪಿಲ ಗೋ ಹೇಗಿರುತ್ತೆ ಅಂತ? ಅದಕ್ಕೆ ಕೊಂಬಿರುತ್ತಲ್ಲ, ಆ ಕೊಂಬು ಹಿಂಗೆಲ್ಲ ಆಡ್ತಿರುತ್ತೆ. ಬೇರೆ ಹಸುಗಿರ ಆ ತರ ಆಗೋದಿಲ್ಲ. ಅದರ ಬಾಲ ಪುಚ್ಚ ಇರುತ್ತಲ್ಲ, ಬಾಲದ ಜುಟ್ಟು ಬಾಲ ಅದು ವೈಟ್ ಇರುತ್ತೆ. ಆಮೇಲೆ ಅದರ ಪಾದದ ಗೊರಸು ಇರುತ್ತಲ್ಲ, ಗೊರಸು ವೈಟ್ ಇರುತ್ತೆ. ಇದಿರುತ್ತಲ್ಲ, ಇದು ವೈಟ್ ಇರುತ್ತೆ. ಅದು ಯಾವುದೇ ಕಲರ್ ಗೋ ಆಗಿರ್ಲಿ, ಬ್ರೌನ್ ಆಗಿರ್ಲಿ, ಬ್ಲಾಕ್ ಆಗಿರ್ಲಿ, ಯೆಲ್ಲೋಯಿಶ್ ಆಗಿರ್ಲಿ, ಇದು ವೈಟ್ ಇರುತ್ತೆ. ಓಕೆ, ಕಪಿಲ ಗೋ. ಸೊ ಯಾರು ಒಂದೊಂದು ಅಕ್ಷರ ಓದ್ತಾರೆ ಶ್ರೀಮದ್ ಭಾಗವತಂ ಅಲ್ಲಿ, ಒಂದೊಂದು ಅಕ್ಷರಕ್ಕೂ ಕೂಡ ಎಷ್ಟು ಗೋ? 1000 ಕಪಿಲ ಗೋವು ದಾನ ಮಾಡೋದಷ್ಟು ಪುಣ್ಯ ಬರುತ್ತೆ. ಇವಾಗ ಯಾರು 5 ಪೇಜ್ ಓದ್ತಾ ಇದ್ರೆ ಅವ್ರು 10 ಪೇಜ್ ಓದಕ್ಕೆ ಶುರು ಮಾಡ್ತಾರೆ. ಇವಾಗ 10 ಪೇಜ್ ಓದಿದ್ರೆ ಎಷ್ಟು ಕಪಿಲ ಗೋವು ದಾನ ಮಾಡ್ತೀವಿ ಅಂತ. ಹೌದು, ಓದ್ಬೇಕು ವಿತ್ ಲವ್ ಅಂಡ್ ಡಿವೋಷನ್. ಓಕೆ, ಇನ್ನು ತುಂಬಾ ಇದೆ. ನಾನು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಸೊ ಏನಾದ್ರೂ ನಿಮ್ ಕಡೆಯಿಂದ ಒಂದು ನಿಮಿಷ. ಅನ್ಮ್ಯೂಟ್ ಆಗಿದೆ. ಹರೇ ಕೃಷ್ಣ. ಎಷ್ಟು ಜನಕ್ಕೆ ಭಾಗವತ ಎಲ್ಲರ ಹತ್ರ ಇದೆಯಲ್ಲ? ಯಾರ ಹತ್ರ ಇಲ್ಲ ಭಾಗವತ? ಅಂಬಿಕಾ ಮಾತಾಜಿ, ಅನಿತಾ ಮಾತಾಜಿ ಹತ್ರ ಇದೆ. ಅಂಬಿಕಾ ಮಾತಾಜಿ, ಹರೇ ಕೃಷ್ಣ. ಪ್ರಭು ನನ್ನ ಹತ್ರ ಇಲ್ಲ ಪ್ರಭು. ಮಾತಾಜಿ ನನ್ನ ಹತ್ರ ಇದೆ ಮಾತಾಜಿ ನಿಮ್ ಬುಕ್. ನಾನು ಆಕ್ಚುಲಿ ನೆನ್ನೆನೆ ಬರೋಣ ಅಂತಾನೆ ಅನ್ಕೊಂಡಿದ್ದೆ. ನನ್ ಮನೆಗೆ ಬರೋಷ್ಟಲ್ಲೇ ಆಯ್ತು, 6:30 ಆಯ್ತು. ಓಕೆನಾ? ಸೊ ಒಂದಿನ ಹೊಸೂರ್ ಅಲ್ವಾ? ಹೌದು ಪ್ರಭು, ಹೊಸೂರ್. ಓಕೆ, ನಿಮ್ಮಲ್ಲಿ ಇದೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಪುಸ್ತಕ, ನಿಮ್ ಕೃಷ್ಣ ನಮ್ಮ ಹತ್ರ ಇದ್ದಾನೆ, ನಮ್ಮಲ್ಲಿ ಇದ್ದಾನೆ. ಓಕೆ, ನಾನು ತಲುಪಿಸ್ತೇನೆ. ಓಕೆ, ಅರ್ಥ ಆಯ್ತಾ ಈಗ? ಗ್ಲೋರಿಸ್ ಅರ್ಥ ಆಯ್ತಾ? ಆಯ್ತು ಪ್ರಭು. ನನ್ನ ವಾಯ್ಸ್ ಒಂದ್ ನಿಮಿಷ. ಓಕೆ ಆಯ್ತು ಪ್ರಭು, ನನ್ ವಾಯ್ಸ್ ಕಡಿಮೆ. ನಾನು ಮ್ಯೂಟ್ ಮಾಡಿದೆ, ಸಾರಿ, ಇಲ್ಲಿ ವಾಯ್ಸ್ ಲೋ ಮಾಡಿದ್ದೆ. ಓಕೆ ಓಕೆ, ಅದು ಆದಷ್ಟು ಬೇಗ ನಿಮ್ಮ ಮನೆಗೆ ಬರ್ತಾನೆ ಕೃಷ್ಣ. ನಾವು ಮಹಾತ್ಮೆ ತಿಳ್ಕೋಬೇಕು ಅಲ್ವಾ? ಭಾಗವತಂ ಯಾಕೆ ಬೇಕು, ಯಾಕೆ ಓದ್ಬೇಕು ಭಾಗವತಂ? ಮನೆ ದರ್ಶನ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ ನೋಡಿ. ಎಷ್ಟು ಭಾಗ್ಯ ನಾವು. ಓಕೆ, ನಿಮ್ಮನೆಗೆ ಬರುತ್ತೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಎಲ್ರ ಮನೇಲಿದೆ. ಸುಕೃತ ಯಾರು? ತಿರುಮಲೇಶ್ ಪ್ರಭು, ನಿಮ್ ಫ್ರೆಂಡ್ಗೆ ಸಂಡೇ ಸಿಗ್ಬೋದಾ ಕೇಳಿ. ಸಂಡೇ ಸಿಗುತ್ತೆ. ಸುಕೃತ ಯಾರು ಗೊತ್ತಾಗ್ತಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮಾಲೂರು ಮಾತಾಜಿ ಪ್ರಭುಜಿ. ನಂದಿನ ದಾಸ್ ಪ್ರಭು ಅವ್ರ ಮಾತಾಜಿ. ಓಕೆ ಮಾತಾಜಿ. ಓಕೆ, ಉಷಾರಾಣಿ ಮಾತಾಜಿ. ಉಷಾರಾಣಿ ಪ್ರಭುಜಿ ಅವರು ಮಾಲೂರು ಅವರು ಪ್ರಭುಜಿ. ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಯಾರತ್ರ ಭಾಗವತಂ ಇಲ್ಲ ದಯವಿಟ್ಟು ಹೇಗೋ ಯಾರ ಹತ್ರ ಅನ್ನೋದು ಪರವಾಗಿಲ್ಲ, ತಗೊಳ್ಳಿ ಅಷ್ಟೇನೆ. ಭಾಗವತಂ ಬೇಕು ಪ್ರತಿಯೊಬ್ಬರ ಮೇಲೆ. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಕೆಲವರು ಏನಂತ ಬಂತಂದ್ರೆ, ಹರೇ ಕೃಷ್ಣ ಮನೆಯಲ್ಲಿ ಇದೆ ಪ್ರಭು ಭಾಗವತ. ಓಕೆ ಮಾತಾಜಿ, ಓಕೆ, ನಾನು ಕೇಳಿದೆ ಅಷ್ಟೇ. ಹರೇ ಕೃಷ್ಣ. ಈ ಗ್ಲೋರಿಸ್ ನಾವು ನೋಡ್ತಾ ಇದೀವಲ್ವಾ, ಭಾಗವತಂದು ಗ್ಲೋರಿಸ್. ಸೊ ನೀವು ಈಗ ಎಷ್ಟು ನಿಮಗೆ ನೆನಪಿದೆ, ನಾನು ಶೇರ್ ಮಾಡ್ತೀನಿ ಇದನ್ನ, ಅದು ಗ್ರೂಪ್ಗೆ ಹಾಕ್ತೀನಿ ಒಂದಷ್ಟು ಇದನ್ನ. ಸೊ ನೀವು ಅದನ್ನ ಇನ್ನೊಬ್ರಿಗೆ ಹೇಳಿ ಆಯ್ತಾ. ಭಾಗವತಂ ಮಹಿಮೆ ಏನಂತ ತಿಳಿಸಿ ಹೇಳಿ ಅವ್ರಿಗೆ. ನೋಡಿ, ಭಾಗವತಂ ಇವತ್ತು ಮಾಡಕ್ ಆಗಿಲ್ಲ, ನೆಕ್ಸ್ಟ್ ಕ್ಲಾಸ್ ಮಾಡ. ಓಕೆ, ಆದಷ್ಟು ಎಲ್ರಿಗೂ ಅಪ್ರೋಚ್ ಮಾಡಿ ಭಾಗವತಂ ತಗೊಳ್ಳೋದಕ್ಕೆ. ಇನ್ನು ತುಂಬಾನೇ ಇದೆ. ಅದ್ರ ಇನ್ನೊಂದು ಹೇಳ್ತೀನಿ, ಯಾರು ಶ್ರೀಮದ್ ಭಾಗವತಂ ತಗೊಳ್ಳಿ ಅಂತ ಹೇಳ್ತಾರಲ್ವಾ, ಅವ್ರಿಗೂ ಅಷ್ಟೇ ಪುಣ್ಯ ಇದೆ. ಭಾಗವತಂ ಮಹಿಮೆನ ತಿಳಿಸಿ ಹೇಳ್ತಾರಲ್ಲ, ಅವ್ರಿಗೂ ಅಷ್ಟೇ ಪುಣ್ಯ ಇದೆ. ಅದಕ್ಕೆ ಹೇಳುದು,
ನಮ್ಮ ಕರ್ತವ್ಯ ಏನಂದ್ರೆ ಅಭಕ್ತರನ್ನ ಭಕ್ತರನ್ನಾಗಿ ಮಾಡ್ಬೇಕು ಅಷ್ಟೇ. ಕೃಷ್ಣ ಹತ್ರ ಕರ್ಕೊಂಡು ಹೋಗಕ್ಕೆ ಏನಾದ್ರು ಒಂದು ದಾರಿ ಮಾಡ್ಕೊಡ್ಬೇಕು. ಕೃಷ್ಣ ಹತ್ರ ಕರ್ಕೊಂಡು ಹೋಗಲ್ಲ, ಕೃಷ್ಣನೇ ಲೊಕೇಶನ್ ಹಾಕೊಂಡ್ ಬರ್ತಾನೆ. ನಿಮ್ ಲೊಕೇಶನ್ ಎಲ್ಲಿ ಬರುತ್ತೆ? ಓಕೆ, ಹುಡ್ಕೊಂಡ್ ಬರ್ತಾನೆ ಕೃಷ್ಣ. ಸ್ಟಾಪ್ ಮಾಡೋಣ. ಆಲ್ಮೋಸ್ಟ್ ಎಲ್ಲರ ಹತ್ರ ಇದೆ ಭಾಗವತ ನೋಡಿ ಇವತ್ತು ಕ್ಲಾಸಲ್ಲೇ ಇದ್ದವು. ವಿಜಯ್ ಕುಮಾರ್ ಪ್ರಭು ನಿಮ್ಮ ಹತ್ರ ಇದೆಯಾ? ಇದೆ ಅನ್ಸುತ್ತಲ್ಲ, ನೀವು ತಗೊಂಡ್ರಿ. ಪ್ರಭು ಇಲ್ಲ, ಓಕೆ. ಜಸ್ಟ್ ಎಸ್ಕೇಪ್. ಒಂದ್ ವೇಳೆ ಈ ಕ್ಲಾಸ್ ಮಾಡೋವಾಗ ಭಾಗವತ ಇರ್ಲಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಅಲ್ವಾ, ಯೋಚನೆ ಮಾಡಿ. ಒಂದು ಎಲ್ಲರ ಹತ್ರ ಇದೆ ಭಾಗವತ. ಓಕೆ, ನಾನ್ ಮುಗಿಸ್ತೀನಿ. ನೀವೇನ್ ಹೇಳೋದಿದ್ರೆ ಹೇಳ್ಬೋದು. ಏನಿಲ್ವಾ? ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जगत ऋषि प्रभुपाद की जय, ग्रंथराज श्रीमद् भागवतम की जय, समेत भक्त वृंद की जय, हरिनाम संकीर्तन महायज्ञ की जय। हरे कृष्णा 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 हरे हरे, हरे राम 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 हरे हरे। श्री कृष्ण जन्माष्टमी महामहोत्सव की जय। थैंक यू। हरे कृष्णा। Hare Krishna, thank you so much, Prabhuji. हरे कृष्णा। हरे कृष्ण प्रभु। हरे कृष्ण जी। Hare Krishna, Prabhuji. हरे कृष्णा। हरे कृष्ण प्रभु जी। हरे कृष्ण माता जी। हरे कृष्ण प्रभु।